ಧ್ವಜ ಪ್ರಣಾಮ್ ಕೂಗಿ ನಡತೆ ಸಾಧನೆಯ ಹಾದಿಯಲ್ಲಿ ಹೊಸ ತಿರುವು ಕಾಣುತ್ತಿದೆ. ಸಾಧಕನೆ ಮುಂದಿರುವುದು ಏರು ಹಾದಿ. ಮಲಿನಗೊಂಡಿದೆ ನೆಲವು ವಾಯುವಾಕಾಶಗಳು. ಜಲಮೂಲಗಳು ಮತ್ತೆ ಬಲಪಡಿಸಬೇಕು. ಕುಲದ ಸನ್ನಡತೆಗಳ ಮರೆತಿಹುದು ಯುವ ಜನತೆ. ಕುಲದ ಸನ್ನಡತೆಗಳ ಮರೆತಿಹುದು ಯುವ ಜನತೆ. ತಳದಿಂದ ಮಗದೊಮ್ಮೆ ಸರಿಪಡಿ. ನಾವು ಈ ವರ್ಷವೂ ಕೂಡ ಸಂಘದ 6 ಉತ್ಸವಗಳಲ್ಲಿ ಒಂದು ಉತ್ಸವ ಆಗಿರುವಂತಹ ಯುಗಾದಿ ಉತ್ಸವದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಆದರೆ ಸ್ವಲ್ಪ ಭಿನ್ನವಾದ ರೀತಿಯಲ್ಲಿ ನಾವು ಇವತ್ತು ಈ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ತಾಲೂಕಿನ ಯೋಜನೆಯಂತೆ ನಮ್ಮ ಶಾಖೆಗಳಲ್ಲಿ ಉತ್ಸವವನ್ನು ಮಾಡುವುದನ್ನ ಬಿಟ್ಟು ಇವತ್ತು ತಾಲೂಕಿನಲ್ಲಿ ಎಲ್ಲರೂ ಸೇರಿ ಈ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಒಂದು ರೀತಿಯ ಸಂಭ್ರಮ ಇದು. ಆದರೆ ಸಂಘದ ಸ್ವಯಂ ಸೇವಕ ಯಾವುದೇ ಒಂದು ಸಂಭ್ರಮವನ್ನು ಆಚರಣೆ ಮಾಡಬೇಕಾದ್ರೂ ಕೂಡ ಹೊರಗಡೆ ಎಷ್ಟು ಸಂಭ್ರಮ ಕಾಣಿಸುತ್ತೋ ಒಳಗಡೆ ಅಷ್ಟು ಜಾಗೃತಿಯಿಂದ ಆ ಸಂಭ್ರಮವನ್ನು ಆಚರಣೆ ಮಾಡಬೇಕಾಗುತ್ತೆ. ಸಂಘಕ್ಕೆ ಈ ವರ್ಷ 100ನೇ ವರ್ಷ. ಆ ದೃಷ್ಟಿಯಲ್ಲಿ ಇವತ್ತಿನ ನಮ್ಮ ಯುಗಾದಿ ಉತ್ಸವ ಏನಿದೆ, ಇದು ನಾವು ಸಂಭ್ರಮ ಆಚರಣೆ ಮಾಡುವಷ್ಟೇ ನಮ್ಮ ಸವಾಲುಗಳು ಮತ್ತು ನಾವು ಅದಕ್ಕೆ ಉತ್ತರ ಕೊಡಬೇಕಾದಂತಹ ರೀತಿಯ ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವಂಥದ್ದು, ಹೆಚ್ಚೆಚ್ಚು ಕಾರ್ಯವನ್ನ ಮಾಡೋದಕ್ಕೆ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಮತ್ತು ಕಾರ್ಯವನ್ನು ಹೇಗೆ ಮಾಡುವುದು ಅಂತ ಯೋಜನೆ ಮಾಡುವಂಥದ್ದು, ಇದೆಲ್ಲವದಕ್ಕೂ ಕೂಡ ಒಂದು ಮೊದಲನೆಯ ದಿನ ಈ ಯುಗಾದಿಯ ದಿನ ಅಂತ ನಾವು ತಿಳ್ಕೊಳ್ಬೇಕು. ಯುಗಾದಿಯ ದಿನ ಕೇವಲ ಸಂಘದ ಸ್ವಯಂ ಸೇವಕರಿಗೆ ಒಂದು ವಿಶೇಷ ದಿನ ಅಲ್ಲ, ಇಡೀ ಹಿಂದೂ ಸಮಾಜ ಒಂದು ವಿಶೇಷವಾದ ಆಚರಣೆಯ ಮೂಲಕ ಸಂಭ್ರಮವನ್ನ ಪಡುವಂತ ಒಂದು ದಿವಸ. ಇವತ್ತು ಒಂದು ಹೊಸ ವರ್ಷದ ಮೊದಲನೇ ದಿನ. ಆದರೆ ಅನೇಕ ವರ್ಷಗಳ ಕಾಲ ನಮ್ಮ ಜೀವನ ಶೈಲಿ, ನಮ್ಮ ಮಾನಸಿಕತೆಯ ಕಾರಣಕ್ಕೋಸ್ಕರ ನಾವು ಇದನ್ನು ಹೊಸ ವರ್ಷ ಅಂತ ಹೇಳಿದ್ರು ಕೂಡ ಹೊಸ ವರ್ಷ ಅನ್ನುವಂಥ ರೀತಿಯ ಅನುಭವ ನಮಗೆ ಬರಲ್ಲ. ನಮಗೆ ನಮ್ಮ ಕ್ಯಾಲೆಂಡರ್ ವರ್ಷ ಏನಿದೆ ಅದರ ಮೊದಲನೇ ದಿನವೇ ಹೊಸ ವರ್ಷ ಅನ್ನುವಂಥ ರೀತಿಯಲ್ಲಿ ಬಂದ್ಬಿಡುತ್ತೆ. ಹೊರಗಡೆ ವಾತಾವರಣ ಆಗಿದೆ. ಇದು ನಮ್ಮ ತಪ್ಪಲ್ಲ. ಇಡೀ ಜಗತ್ತು ಒಂದು ಭ್ರಮೆಗೆ ಒಳಪಟ್ಟು 2000 ವರ್ಷಗಳಾಗಿವೆ. ಇವತ್ತಿನ ವರ್ಷವನ್ನು 2025ನೇ ವರ್ಷ ಅಂತ ನಾವು ಹೇಳ್ತೇವೆ. ಅಂದ್ರೆ ಯಾವುದೋ ಒಬ್ಬ ಮಹಾನ್ ವ್ಯಕ್ತಿ ಹುಟ್ಟಿದ ನಂತರ ಲೆಕ್ಕ ಹಾಕ್ತಾ ಹೋದ್ರೆ ಇಷ್ಟು ವರ್ಷ ಆಯಿತು, ಅದಕ್ಕೆ ಇದು ಇಷ್ಟೇ ವರ್ಷ ಅಂತ ಹೇಳುವಂಥದ್ದು ಒಂದು ಲೆಕ್ಕ. ಕ್ರಿಸ್ತ ಶಕ 2025ನೇ ಇಸ್ವಿ ಅಂತ ಹೇಳ್ತೇವೆ. ಇವತ್ತಿನ ಆಧುನಿಕ ಯುಗದಲ್ಲಿ ವ್ಯಕ್ತಿಗಳಿಗೂ ಕೂಡ ಒಂದು ನಂಬರ್ ಕೊಟ್ಟು ಆ ನಂಬರ್ ಅನ್ನ ಹೇಳುವಂಥದ್ದು ಒಂದು ಕ್ರಮ. ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಪೊಲೀಸ್ ಪೇದೆಗಳಿಗೆ, ಪೊಲೀಸ್ ಆಫೀಸರ್ಗಳಿಗೆ ಒಂದು ನಂಬರ್ ಕೊಡ್ತಾರೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ನಂಬರ್ ಕೊಡ್ತಾರೆ. ಹೆಸರು ನೆನಪಿಟ್ಕೊಳ್ಳೋದಕ್ಕಿಂತ ಹೆಸರು ಕರೆಯೋದಕ್ಕಿಂತ ನಂಬರ್ ಸುಲಭ ಅಂತ. ಹಾಗೆ ವ್ಯಾವಹಾರಿಕವಾಗಿ ವೈಜ್ಞಾನಿಕವಾಗಿ ಯೋಚನೆ ಮಾಡ್ತಾ ಮನುಷ್ಯನನ್ನ ಮನುಷ್ಯ ಅಂತ ಮರೆತು ಇವತ್ತು ಯಾವುದೋ ನಂಬರ್ಗಳು, ಯಾವುದೋ ಚಿಹ್ನೆಗಳು, ಯಾವುದೋ ಒಂದು ಸಂಕೇತಗಳ ಮೂಲಕ ಗುರುತಿಸುವಂತಹ ಒಂದು ದಿನ ಬಂದಿದೆ. ಹಾಗಾಗಿ ಇವತ್ತು ವರ್ಷವನ್ನು ಕೂಡ ನಾವು ಯಾವುದೋ ಒಂದು ನಂಬರ್ನಿಂದ ಲೆಕ್ಕ ಹಾಕ್ತೇವೆ ಮತ್ತು ದಿನವನ್ನ, ತಿಂಗಳನ್ನ ಈ ರೀತಿ ಲೆಕ್ಕ ಹಾಕುವಂತಹ ಒಂದು ಲೆಕ್ಕಾಚಾರದ ಬದುಕು ನಮ್ಮದಾಗ್ಬಿಟ್ಟಿದೆ. ನಾವು ಇವತ್ತಿನಿಂದ ವಿಶ್ವವಸು ಸಂವತ್ಸರ ಅಂತ ಹೇಳ್ತೇವೆ. ಇನ್ನೊಂದು 60 ವರ್ಷ ಆದ ನಂತರ ಮತ್ತೊಮ್ಮೆ ಇದೇ ಸಂವತ್ಸರ ಬರುತ್ತೆ. ಅಂದ್ರೆ 60 ಸಂವತ್ಸರಗಳ ಒಂದು ಚಕ್ರ ಏನಿದೆ, ನಮ್ಮ ಜೀವನ ಚಕ್ರ ಅದೇ ರೀತಿ ನಡೆಯುತ್ತೆ. ಆ ರೀತಿಯಾದಂತಹ ಒಂದು ಜೀವನ ಚಕ್ರದ ಜೊತೆಗೆ ಸಾಗ್ತಾ ಇರುವಂತಹ ಜೀವನದಲ್ಲಿ ನಾವು ಅನೇಕ ಅನುಭವಗಳನ್ನು ಪಡ್ಕೊಳ್ತಾ ಹೋಗ್ತೇವೆ. ನಮ್ಮ ದೃಷ್ಟಿನಲ್ಲಿ ಜೀವನ ಅಂತ ಹೇಳಿದ್ರೆ ಒಂದು ಸರಳ ರೇಖೆಯ ಪ್ರಯಾಣ ಅಲ್ಲ, ಒಂದು ಚಕ್ರೀಯ ಪ್ರಯಾಣ. ಅದು ತಿರುಗುತ್ತಾ ಇರುತ್ತೆ.
ಪುನರಪಿ ಜನನಂ ಪುನರಪಿ ಮರಣಂ ಅಂತ ನಾವೇನು ಹೇಳ್ತೇವೆ, ಇದು ಏನೋ ಒಂದಿಷ್ಟು ನೋಡಿ ಮಾಡಿ ಮುಗಿಸುವಂತದ್ದಲ್ಲ, ನಿತ್ಯ ನಿರಂತರ ತಿರುಗುತ್ತಾ ಇರುವಂತ ಒಂದು ಕಾಲಚಕ್ರದ ಜೊತೆಗೆ ನನ್ನ ಜೀವನವೂ ಕೂಡ ಹೊಂದಿಕೊಂಡಿದೆ ಅನ್ನುವಂತ ರೀತಿಯ ಒಂದು ಭಾವನೆ ನಮ್ಮ ಸಂಸ್ಕೃತಿಯಲ್ಲಿ. ಹಾಗಾಗಿ 2025 2026 ಲೆಕ್ಕ ಹಾಕ್ತಾ ಹೋದ್ರೆ ಎಷ್ಟು ಬೇಕಾದ್ರೂ ಲೆಕ್ಕ ಹಾಕ್ಬೋದು. ಹಾಗೆ ಲೆಕ್ಕ ಹಾಕೊಂಡು ಕೂತ್ಕೊಳ್ಳುವಂತಹ ಸಮಾಜ ನಮ್ದಾಗಿರ್ಲಿಲ್ಲ. ಆದ್ರೆ ಯಾರೋ ಬಂದು ನಮ್ಗೆ ಏನೋ ಕಲಿಸಿಕೊಟ್ರು, ಅದನ್ನ ಕಲ್ತ್ವಿ ನಾವು. ಕಲಿಯುವುದು ಒಳ್ಳೇದು, ಕಲಿತ ಜೊತೆಗೆ ಮರೆತ್ವಿ ನಾವು. ಇವತ್ತು ಯುಗಾದಿ. ಈ ಯುಗಾದಿ ಅನ್ನುವಂತಹ ಒಂದು ಶಬ್ದ ಏನಿದೆ ಇದೇ ಬಹಳ ವಿಶೇಷ. ಯುಗದ ಆದಿ ಅಂತ, ಒಂದು ಯುಗ ಪ್ರಾರಂಭ ಆಯಿತು ಅಂತ, ಒಂದು ಹೊಸ ವರ್ಷ ಪ್ರಾರಂಭ ಆಯಿತು ಅನ್ನೋದಕ್ಕಿಂತ ಒಂದು ಹೊಸ ಯುಗ ಪ್ರಾರಂಭ ಆಯಿತು ಅಂತ ನಾವು ಹೇಳ್ತೇವೆ. ಯುಗ ಅನ್ನುವಂಥ ಕಲ್ಪನೆ ನಮ್ಮ ಸಂಸ್ಕೃತಿಯಲ್ಲಿ ಮಾತ್ರ ಇರೋದು, ಬೇರೆ ಕಡೆ ಇಲ್ಲ. ಇವತ್ತು ನಾವು ಆಧುನಿಕ ಯುಗ, ವಿಜ್ಞಾನ ಯುಗ ಇತ್ಯಾದಿ ಬೇರೆ ಬೇರೆ ರೀತಿಯ ಬದಲಾವಣೆಗಳನ್ನ ಯುಗ ಅಂತ ಹೇಳ್ತೇವೆ ನಾವು. ಆದ್ರೆ ಯುಗ ಅಂದ್ರೆ ಏನು? ನಮ್ಮ ಕಲ್ಪನೆಯಲ್ಲಿ ಇವತ್ತು ನಾವು ಕಲಿಯುಗದಲ್ಲಿ ಇದ್ದೇವೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಇವತ್ತು ನಾವು ಕ್ರಿಸ್ತಶಕ 5127ನೇ ವರ್ಷ, ಕ್ರಿಸ್ತಶಕ 2025ನೇ ವರ್ಷ ಅಂತ ಹೇಳ್ತೇವೆ. ಕ್ರಿಸ್ತಶಕ 2025ನೇ ವರ್ಷ. ಆದ್ರೆ ನಾವು ಕಲಿಯುಗಾಬ್ದ 5127ನೇ ವರ್ಷ ಅಂತ ಹೇಳ್ತೇವೆ. ಅಂದ್ರೆ ಇವತ್ತು 21ನೇ ಶತಮಾನ ಅಲ್ಲ, ಕಲಿಯುಗ ಪ್ರಾರಂಭ ಆಗಿಯೇ 52ನೇ ಶತಮಾನದಲ್ಲಿ ಇದ್ದೇವೆ ನಾವು. ಕಲಿಯುಗದ ಹಿಂದೆದನ್ನ ಬಿಟ್ಟರೂ ಕೂಡ ಇವತ್ತು ಕಲಿಯುಗ ಪ್ರಾರಂಭ ಆಗಿ 52ನೇ ಶತಮಾನದಲ್ಲಿ ನಾವಿದ್ದೇವೆ. ಅಂದ್ರೆ ನಾವು ಅನೇಕ ಸಂಗತಿಯನ್ನ ಕಳ್ಕೊಂಡಿದ್ದೇವೆ. ಯಾಕೆ ಕಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ಯಾವುದೋ ಸಣ್ಣದನ್ನ ಪಡ್ಕೊಳ್ಳಿಕ್ಕೋಸ್ಕರ ದೊಡ್ಡದನ್ನ ಕಳ್ಕೊಂಡಿದ್ದೇವೆ. ಅಂದ್ರೆ ಮನುಷ್ಯ ಸ್ವಾರ್ಥಿ ಆಗ್ತಾ ಹೋಗ್ತಾ ಇದ್ದಾನೆ. ಅವನು ಸ್ವಾರ್ಥ ಎಲ್ಲಿವರೆಗೆ ಇದೆ ಅಂತ ಹೇಳಿದ್ರೆ, ಅವನನ್ನೇ ಅವನು ನುಂಗುವವರೆಗೂ ಕೂಡ ಅದು ಸ್ವಾರ್ಥ ಅಂತ ಅವನಿಗೆ ಗೊತ್ತಾಗದೇ ಇರುವಂತಹ ರೀತಿಯಲ್ಲಿ ಇವತ್ತು ನಾವು ಮುಂದೆ ಕೊಡ್ತಾ ಇದ್ದೇವೆ. ನಮ್ಮ ಪಂಚಾಂಗದ ಒಂದು ಲೆಕ್ಕಾಚಾರ ಹೇಗಿದೆ ಅಂತ ಹೇಳಿದ್ರೆ, ನಾವು ವರ್ಷಗಳನ್ನ, ಯುಗಗಳು ಸೇರಿದ ಮಹಾಯುಗ, ಮಹಾಯುಗಗಳು ಸೇರಿದ ಮನ್ವಂತರ, ಮನ್ವಂತರಗಳು ಸೇರಿದ ಕಲ್ಪ, ಈ ರೀತಿ ಲೆಕ್ಕ ಹಾಕ್ತಾ ಹೋದ್ರೆ ಈ ನಮ್ಮ ಬ್ರಹ್ಮಾಂಡಕ್ಕೆ ಒಂದು ಕಲ್ಪ ಅಂತ ಹೇಳಿದ್ರೆ 430 ಕೋಟಿ ವರ್ಷಗಳು. ಈಗ ನಮಗೆ ಈ ಬ್ರಹ್ಮಾಂಡ ಪ್ರಾರಂಭ ಆಗಿ ನಮ್ಮ ಲೆಕ್ಕಾಚಾರದ ಪ್ರಕಾರ 197 ಕೋಟಿ ಆಗಿದೆ. ಯಾವುದೋ 2025 ವರ್ಷಗಳು ಮಾತ್ರ ಅಲ್ಲ. ಈ ರೀತಿಯಾದಂತಹ ಒಂದು ವೈಜ್ಞಾನಿಕ ಕಲ್ಪನೆಯ ಒಂದು ಪಂಚಾಂಗ ಪದ್ಧತಿ ಆಧಾರದಲ್ಲಿ ನಮ್ಮ ಜನಜೀವನ ನಡ್ಕೊಂಡು ಹೋಗ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ, ಇದರಲ್ಲಿ ನಮ್ಗೆ ಯಾರೋ ಹೇಳಿಕೊಟ್ಟಿದ್ದಂತಿಲ್ಲ. ಈ ಸಮಾಜ ತನ್ನ ತಪಶಕ್ತಿಯ ಕಾರಣದಿಂದ ಕಂಡುಕೊಂಡಿರುವಂತಹ ಸತ್ಯವನ್ನ, ಆ ಸತ್ಯದ ಆಧಾರದಲ್ಲಿ ಬದುಕನ್ನು ನಡೆಸಿರುವುದೇನಿದೆ ಅದು ಜಗತ್ತಿಗೆ ಯಾವತ್ತಿದ್ರೂ ಶಾಶ್ವತ ಸತ್ಯ. ಇದು ನಮಗೆ ಮಾತ್ರ ಬೇಕು, ಇನ್ನೊಬ್ಬರಿಗೆ ಬೇಡ ಅಂತ ನಾವು ಮುಚ್ಚಿಟ್ಕೊಂಡವರಲ್ಲ. ಹಾಗಂತೇಳಿ ಹೇಳಿ ಎಲ್ಲರೂ ಇದನ್ನೇ ಅನುಸರಿಸಲಿ, ಇದು ಬಿಟ್ಟು ಬೇರೆ ಲೆಕ್ಕಾಚಾರ ಮಾಡಬಾರದು ಅಂತ ಹೇಳಿ ಯುರೋಪಿಯನ್ನರು ಇಡೀ ಜಗತ್ತಿನ ಮೇಲೆ ಯಾವ ಒಂದು ಕ್ಯಾಲೆಂಡರ್ ಪದ್ಧತಿ ತಂದ್ರು, ಆ ರೀತಿ ನಮ್ಮ ಪದ್ಧತಿಯನ್ನು ಇಡೀ ಜಗತ್ತಿನ ಮೇಲೆ ಹೇಳಲಿಕ್ಕೆ ಹೋಗಿಲ್ಲ ನಾವು. ಅಂತಹ ಒಂದು ಉನ್ನತ ಸಂಸ್ಕೃತಿಯ ವಾರಸುದಾರರು ನಾವು. ಆದ್ರೆ ನಮ್ಮ ವಾರಸುದಾರಿಕೆ ಹೇಗಿರ್ಬೇಕು? ವಾರಸುದಾರ ಅಂತ ಹೇಳಿದ್ರೆ ಅಧಿಕಾರ ಉಳ್ಳವನು ಅಂತ, ಇದು ನಂದು ಅಂತ ಹಕ್ಕು ಪ್ರತಿಪಾದನೆ ಮಾಡುವವನನ್ನು ವಾರಸುದಾರ ಅಂತ ಹೇಳುವುದು. ಆದ್ರೆ ನಮ್ಮ ಸಂಸ್ಕೃತಿಯಲ್ಲಿ ನಾವು ಹಕ್ಕು ಮಾತ್ರ ಪ್ರತಿಪಾದನೆ ಮಾಡೋದಲ್ಲ, ಹಕ್ಕು ಪ್ರತಿಪಾದನೆಯ ಮಾಡುವ ಮೊದಲು, ಅಧಿಕಾರ ಚಲಾಯಿಸುವ ಮೊದಲು ಕರ್ತವ್ಯ ಏನು ನಮ್ದು ಅಂತ ನೆನ್ಪು ಮಾಡ್ಕೊಳ್ತೇವೆ. ಆ ರೀತಿಯಲ್ಲಿ ನಾನೊಬ್ಬ ವ್ಯಕ್ತಿಯಾಗಿ ಇಷ್ಟು ವರ್ಷ ಬದುಕಿದ್ದೇನೆ, ನನ್ನ ಕರ್ತವ್ಯ ಏನು ಅಂತ ಹೇಳಿದ್ರೆ, ನಾನು ಪೀಳಿಗೆಯಿಂದ ಪೀಳಿಗೆಗೆ ಈ ಒಳ್ಳೆತನವನ್ನ ಮುಂದಕ್ಕೆ ದಾಟಿಸ್ಬೇಕು, ಅದೇ ನನ್ನ ಕರ್ತವ್ಯ. ನಾನು ಎಷ್ಟು ವರ್ಷ ಬದುಕಿದೆ, ಎಷ್ಟು ಸಂಪಾದನೆ ಮಾಡಿದೆ ಅನ್ನೋದನ್ನ ಲೆಕ್ಕ ಹಾಕೋದಿಲ್ಲ. ಮತ್ತು ಯಾವುದನ್ನೇ ಸಂಪಾದನೆ ಮಾಡಿದ್ರು ಕೂಡ ಮುಂದಿನ ಪೀಳಿಗೆಗೆ ದಾಟಿಸ್ಬೇಕು, ಈ ಒಳ್ಳೆತನವನ್ನ ಮುಂದಿನ ಪೀಳಿಗೆಗೆ ದಾಟಿಸ್ಬೇಕು. ಆ ಒಂದು ಕರ್ತವ್ಯ ನಿಭಾವಣೆಯನ್ನ ಮಾತ್ರ ನಾನು ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಳ್ಳುವಂತಹ ಒಂದು ಸಮಾಜ, ಒಂದು ಸಂಸ್ಕೃತಿ ನಮ್ದು. ಆದರೆ ಈ ಸಮಾಜ, ಈ ಸಂಸ್ಕೃತಿ ಯಾಕೆ ಇವತ್ತು ಈ ಸ್ಥಿತಿನಲ್ಲಿದೆ? ಇದನ್ನ ನಾವು ಇವತ್ತು ಚಿಂತನೆ ಮಾಡ್ತಾ ಇದ್ದೇವೆ. ಈ ರೀತಿಯಲ್ಲಿ ಇಷ್ಟು ಜನ ಸೇರ್ಕೊಂಡು ಒಂದು ಕುಟುಂಬದ ರೀತಿಯಲ್ಲಿ ಇದನ್ನು ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಇದಕ್ಕೆ ಕಾರಣ ಯಾವುದು ಅಂತ ಹೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಬಹುಶಃ ನಾವು ಈ ರೀತಿ ಚಿಂತನೆಯನ್ನೇ ಮಾಡಲಿಕ್ಕೆ ನಮ್ಗೆ ಅವಕಾಶ ಇರಲಿಲ್ವೇನೋ. ಆದ್ರೆ ಕಳೆದ 100 ವರ್ಷದ ಹಿಂದೆ ಒಬ್ಬ ತಪಸ್ವಿ, ಒಬ್ಬ ಕರ್ಮಯೋಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂತಹ ಒಂದು ಬೀಜವನ್ನ ಈ ನೆಲದಲ್ಲಿ ಬಿತ್ತಿರುವ ಕಾರಣಕ್ಕೋಸ್ಕರ ಅದು ಇವತ್ತು ವಟ ವೃಕ್ಷದ ರೀತಿಯಲ್ಲಿ ಮೇಲಕ್ಕೆದ್ದು
ಇಡೀ ದೇಶದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಅನೇಕ ದೇಶಗಳಲ್ಲಿ ಇವತ್ತು ಸ್ವಯಂ ಸೇವಕರನ್ನ ನಿರ್ಮಾಣ ಮಾಡಿರುವ ಕಾರಣಕ್ಕೋಸ್ಕರ ಇಂತಹ ಒಂದು ಉನ್ನತ ಚಿಂತನೆಯನ್ನ ನಾವು ಸಾಮೂಹಿಕವಾಗಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇಲ್ಲದಿದ್ರೆ ನಾವೆಲ್ಲರೂ ಕೂಡ ಸ್ವಾರ್ಥಿಗಳಾಗಿ ನಮ್ಮಷ್ಟಕ್ಕೆ ನಾವು ಇರ್ತಿದ್ವಿ. ಏನು ನಮ್ಮ ಸ್ವಾರ್ಥವನ್ನು ಮೀರಿ ನಮ್ಮ ಜೀವನದ ಒಂದು ದೃಷ್ಟಿಯನ್ನ ಸ್ಪಷ್ಟ ಮಾಡಿಕೊಳ್ಳೋದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಾರಣ ಆಗಿದೆ. ಸಂಘಕ್ಕೆ 100 ವರ್ಷ ಆಗಿದೆ. 100 ವರ್ಷ ಆದರೂ ಕೂಡ 100 ವರ್ಷ ಆಗಿದೆ ಅನ್ನೋದು ಮಾತ್ರ ವಿಶೇಷ ಅಲ್ಲ. 100 ವರ್ಷ ಆದರೂ ಕೂಡ ಇವತ್ತು ಜಗತ್ತು ಆಶ್ಚರ್ಯದಿಂದ ವಿಶ್ವಾಸದಿಂದ ನೋಡುವಂತ ಒಂದು ವ್ಯವಸ್ಥೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಗಿದೆ. ಹಾಗಾದ್ರೆ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ? ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ನೋಡುತ್ತಾರೆ. ಹೊರಗಿನಿಂದ ನೋಡ್ಬೇಕಾದ್ರೆ ಬೇರೆ ಬೇರೆ ರೀತಿ ಕಾಣಿಸುತ್ತೆ. ಕೆಲವರಿಗೆ ನಾವು ಹಾಕುವ ಗಣವೇಶ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಕಾಣಿಸ್ಬೋದು. ಕೆಲವರಿಗೆ ನಾವು ರೂಟ್ ಮಾರ್ಚ್ ಮಾಡ್ತಾರಲ್ಲ, ಆ ರೀತಿ ರೂಟ್ ಮಾರ್ಚ್ ಮಾಡೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಕಾಣಿಸ್ಬೋದು. ಇನ್ನು ಕೆಲವರಿಗೆ ನಾವು ಹೇಳುವಂತಹ ವಿಷಯ, ನಾವು ಹೇಳುವಂತಹ ವಿಚಾರ, ನಮ್ಮ ಹೊರಮುಖದ ಅನೇಕ ಸಂಗತಿಗಳೇನಿದೆ ಇದು ಸಂಘ ಅಂತ ಅನಿಸ್ಬೋದು. ಆದ್ರೆ ಹೊರಗಿನವರು ನಮ್ಮ ನೋಡುವುದಕ್ಕಿಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ತನ್ನನ್ನು ತಾನು ಹೇಗೆ ನೋಡಿಕೊಳ್ಳಬೇಕು, ಸಂಘವನ್ನ ಪ್ರಾರಂಭ ಮಾಡಿರುವವರು ಡಾಕ್ಟರ್ ಪರಂಪೂಜನೀಯ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರ 136ನೇ ಜಯಂತಿ ವರ್ಷ. ಅವರು 36ನೇ ವರ್ಷದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ 1925ನೇ ಇಸ್ವಿನಲ್ಲಿ ಪ್ರಾರಂಭ ಮಾಡಿದರು. ಹಾಗೆ ಪ್ರಾರಂಭ ಮಾಡಬೇಕಾದ್ರೆ ಅನೇಕ ಸಂಘ ಸಂಸ್ಥೆಗಳನ್ನ ಅನೇಕರು ಪ್ರಾರಂಭ ಮಾಡ್ತಾರೆ. ಅದು ಸ್ಥಾನೀಯವಾಗಿ ದೇಶದ ಮಟ್ಟದಲ್ಲಿ ಜಾಗತಿಕವಾಗಿ ಅನೇಕ ದೊಡ್ಡ ಸಂಸ್ಥೆಗಳು ಇವತ್ತು ನೋಡ್ತೇವೆ ನಾವು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದು ಏನು ವಿಶೇಷ? 1925ರಲ್ಲಿ ಪ್ರಾರಂಭ ಮಾಡಿದೆಯಲ್ಲ, ಆ ಇಸವಿ ಏನಿದೆ ಅದು ಒಂದು ರೀತಿಯಲ್ಲಿ ವಿಶೇಷ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರುವಂತಹದ್ದು 1947ನೇ ಇಸ್ವಿನಲ್ಲಿ, ಅಂದ್ರೆ ಸಂಘ ಪ್ರಾರಂಭ ಆಗಿ 22 ವರ್ಷದ ನಂತರ. ನಾವು ಕಲ್ಪನೆ ಮಾಡ್ಕೊಳ್ಬೇಕು, 22 ವರ್ಷದ ನಂತರ ದೇಶಕ್ಕೆ ಸ್ವಾತಂತ್ರ್ಯ ಬಂತು. 100 ವರ್ಷಗಳ ಕಾಲ ಬೇರೆ ಬೇರೆ ರೀತಿಯಾದಂತಹ ರೀತಿಯಲ್ಲಿ ಬ್ರಿಟಿಷ್ ಆಳ್ವಿಕೆಯನ್ನ ಈ ಸಮಾಜ ಅನುಭವಿಸಿ ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಅಂತ ಹೇಳುವಂತ ಒಂದು ಸ್ವಾತಂತ್ರ್ಯ ಲಭ್ಯ ಆಯಿತು ಅಂತ ಹೇಳಿದ್ರೆ ಅದಕ್ಕಿಂತ 22 ವರ್ಷದ ಹಿಂದೆ ಜನರ ಮನಸ್ಸು ಹೇಗಿರ್ತಿರ್ಬೋದು? ಶತಶತಮಾನಗಳ ಕಾಲ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರುವವರು, ಈ ಸ್ವಾತಂತ್ರ್ಯದ ಬಗ್ಗೆ ಬೇರೆ ಬೇರೆ ಕಲ್ಪನೆ ಕನಸುಗಳನ್ನು ಇಟ್ಕೊಂಡಿರುವವರು, ಇನ್ನೇನು ಸ್ವಾತಂತ್ರ್ಯ ಬರುತ್ತೆ ಅಂತ ನಿರೀಕ್ಷೆಯಲ್ಲಿರುವಂತಹ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಜಿ ಸಂಘವನ್ನು ಪ್ರಾರಂಭ ಮಾಡಿದರು. ಇಡೀ ದೇಶವೇ ಸ್ವಾತಂತ್ರ್ಯದ ಅಪೇಕ್ಷೆಯಲ್ಲಿ ಸಹಜ. ಅದು ಒಬ್ಬ ವ್ಯಕ್ತಿ ಒಂದು ಬಂಧನದಲ್ಲಿದ್ದಾಗ ಬಂಧನದಿಂದ ಹೊರಬರಬೇಕು ಅನ್ನುವಂತಹ ಒಂದು ಅಪೇಕ್ಷೆ ಇಟ್ಕೊಳ್ಳೋದು ಸಹಜ. ಒಂದು ಪ್ರಾಣಿ ಇರಲಿ, ಒಬ್ಬ ವ್ಯಕ್ತಿ ಇರಲಿ, ಯಾರೇ ಇದ್ರು ಬಂಧನದಿಂದ ಹೊರಬರಬೇಕು. ಒಂದ್ಸರಿ ಹೊರಗೆ ಬಂದ್ಬಿಟ್ರೆ ನಾನು ಸ್ವತಂತ್ರ ಆಗ್ತೇನೆ, ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತ ಒಂದು ಅಪೇಕ್ಷೆ ಇಟ್ಕೊಳ್ಳೋದು ಸಹಜ. ಅದೇ ರೀತಿ ಇಡೀ ಸಮಾಜ ಸ್ವಾತಂತ್ರ್ಯದ ಅಪೇಕ್ಷೆನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಿಕ್ಬಿಟ್ರೆ ಎಲ್ಲವೂ ಸಿಕ್ಕಿದ ಹಾಗೆ, ಎಲ್ಲವೂ ಬದಲಾಗ್ಬಿಡುತ್ತೆ. ಇವತ್ತು ಕೂಡ ನಾವು ಅನೇಕ ಸಂದರ್ಭದಲ್ಲಿ ರಾಜಕೀಯ ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ ಈ ದೇಶದ ಈ ಪರಿಸ್ಥಿತಿಗೆ ಈ ರಾಜಕಾರಣಿಗಳು ಕಾರಣ, ಈ ಪಕ್ಷ ಕಾರಣ, ಈ ರೀತಿ ಕಾರಣ ಅನ್ನುವಂತ ರೀತಿ ಬೇರೆ ಬೇರೆ ಚರ್ಚೆ ಮಾಡ್ತೇವೆ. ಅದೇ ರೀತಿಯಲ್ಲಿ 1920-25ನೇ ಇಸ್ವಿಯ ಸಂದರ್ಭದಲ್ಲಿ ಡಾಕ್ಟರ್ ಜಿ ಸಂಘವನ್ನು ಪ್ರಾರಂಭ ಮಾಡಬೇಕಾದ್ರೆ ಜನಮಾನಸದಲ್ಲಿ ಯಾವ ರೀತಿ ಚರ್ಚೆ ನಡೀತಾ ಇತ್ತು? 4 ಜನ ಒಂದು ರಸ್ತೆ ಪಕ್ಕದಲ್ಲೋ ಇನ್ನೊಂದು ಕಡೆ ಸೇರಿದಾಗ ಏನು ಯೋಚನೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ನಮ್ಗೆ ಸ್ವಾತಂತ್ರ್ಯ ಇಲ್ಲ, ಸ್ವಾತಂತ್ರ್ಯ ಬೇಕು, ದೇಶಕ್ಕೆ ಸ್ವಾತಂತ್ರ್ಯ ಬಂದ್ರೆ ಎಲ್ಲ ಸರಿಯಾಗ್ಬಿಡುತ್ತೆ. ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ನೋಡದೇ ಇದ್ದಂತಹ, ಇವತ್ತು ನಮ್ಗೆ ಗೊತ್ತು ಸ್ವಾತಂತ್ರ್ಯ ಅಂದ್ರೆ ಇದು ಅಂತ, ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇದ್ದಂತಹ ಸಂದರ್ಭದಲ್ಲಿ, ಯಾಕಂದ್ರೆ 100 ವರ್ಷಗಳ ಕಾಲ ಪಾರತಂತ್ರದಲ್ಲಿ ಇನ್ನೊಬ್ಬರ ಆಳ್ವಿಕೆಯ ಕೆಳಗಿದ್ದಂತಹ ಒಂದು ಸಮಾಜ ಸ್ವಾತಂತ್ರ್ಯದ ನಿರೀಕ್ಷೆ ಮಾಡ್ತಾ ಇರ್ಬೇಕಾದ್ರೆ ಸ್ವಾತಂತ್ರ್ಯ ಬಂದ್ರೆ ಎಲ್ಲ ಸರಿಯಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಒಬ್ಬ ತರುಣ ಸ್ವಾತಂತ್ರ್ಯ ಬೇಕು ಅಂತ ಅಪೇಕ್ಷೆ ಪಡೋದು ಸಹಜ, ಮತ್ತು ಅದು ಬೇಕೇ ಬೇಕು, ಬಂದೇ ಬರುತ್ತೆ. ಆದರೆ ಯಾಕೆ ಹೋಯಿತು ಅಂತ ಪ್ರಶ್ನೆ ಮಾಡಿರುವಂತದ್ದು ಒಬ್ಬ ತರುಣ, ಅದು ಡಾಕ್ಟರ್ ಜಿ ಪರಂಪೂಜನೀಯ ಡಾಕ್ಟರ್ ಜಿ ಯೋಚನೆ ಮಾಡಿರುವುದೇನು? ಸ್ವಾತಂತ್ರ್ಯ ಹೋಗಿದ್ಯಾಕೆ? ಯಾಕೆ ಅಂತ ಹೇಳಿದ್ರೆ ಯಾವುದನ್ನು
ನಾವು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಕಳ್ಕೊಂಡಿದ್ದು ಎಲ್ಲಿ, ಯಾವಾಗ ಅಂತ ನೆನ್ಪು ಮಾಡ್ಕೊಳ್ತೇವೆ. ನಾವು ಎಲ್ಲೆಲ್ಲೋ ಹುಡುಕೋದಿಲ್ಲ, ಅದು ಎಲ್ಲಿ ಹೋಗಿದೆಯೋ ಅಲ್ಲೇ ಹುಡುಕ್ತೇವೆ. ಆ ರೀತಿಯಲ್ಲಿ ಸ್ವಾತಂತ್ರ್ಯ ಅಂದ್ರೆ ಏನು, ಬೇಕು ಸರಿ ಅಂದ್ರೆ ಏನು, ಅದು ಯಾಕೆ ಕಳ್ಕೊಂಡ್ವಿ ಅಂತ ಯೋಚನೆ ಮಾಡಿರುವುದು ಡಾಕ್ಟರ್ ಜಿ. ನಾವು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳಿದ್ರೆ ಅನೇಕರು ನಿಸ್ವಾರ್ಥಿಗಳು, ದೇಶಭಕ್ತರು, ಶಿಸ್ತಿನ ಸಿಪಾಯಿಗಳು ಈ ರೀತಿ ನಮ್ಮನ್ನು ಗುರುತಿಸ್ತಾರೆ. ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳಿದ ತಕ್ಷಣ, ಆ ಸಂಘದ ಸ್ವಯಂ ಸೇವಕ ಆದ ತಕ್ಷಣ ಜನರ ಮನಸ್ಸಿನಲ್ಲಿ ಈ ರೀತಿ ನಿರೀಕ್ಷೆ ಇರುತ್ತಲ್ಲ, ಯಾಕೆ? ಬೇರೆ ಬೇರೆ ಸಂಘ ಸಂಸ್ಥೆಗಳ ತರ ಇದು ಒಂದು ಸಂಘ ಸಂಸ್ಥೆ ಆಗಿರ್ಬೋದಲ್ಲ. ಇಡೀ ಒಂದು ಸಂಸ್ಥೆಯ ಬಗ್ಗೆ ನಿರೀಕ್ಷೆ ಇಟ್ಕೊಳ್ಳೋದು ಸರಿ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವನು ಹೀಗೆ ಇರ್ತಾನೆ, ಯಾಕಂದ್ರೆ ಅವನು ಸಂಘದ ಸ್ವಯಂ ಸೇವಕ ಅನ್ನುವಷ್ಟರ ಮಟ್ಟಿಗೆ ಇವತ್ತು ನಿರೀಕ್ಷೆ ಸಮಾಜಕ್ಕೆ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಈ ಸಂಘದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೊದಲ ಸ್ವಯಂ ಸೇವಕ ಆ ರೀತಿ ಇದ್ದಿಲ್ಲ. ಯಾಕೆ ಎಲ್ಲ ಸ್ವಯಂ ಸೇವಕರ ಬಗ್ಗೆ ಜನರಿಗೆ ನಿರೀಕ್ಷೆ ಅಂತ ಹೇಳಿದ್ರೆ, ಸಂಘವನ್ನ ಪ್ರಾರಂಭ ಮಾಡಿದ ಮೊದಲ ಸ್ವಯಂ ಸೇವಕ ಆ ಡಾಕ್ಟರ್ ಜಿ ಯಾರಿದ್ದಾರೆ, ಅವರ ಜೀವನ ಹಾಗಿತ್ತು. ಅದೇ ಪ್ರತಿಫಲನ ಇವತ್ತು ಎಲ್ಲ ಸ್ವಯಂ ಸೇವಕರಲ್ಲಿ ಕಾಣ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ, ಸಂಘವನ್ನ ಅವರು ಪ್ರಾರಂಭ ಮಾಡಿದ ರೀತಿ ಮತ್ತು ಪ್ರಾರಂಭ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅವರ ಮನಸ್ಸಿನಲ್ಲಿದ್ದಂತಹ ಸಂಕಲ್ಪ ಏನಿದೆ ಅದು ಇವತ್ತು ನಾವು ಕಾಣ್ತಾ ಇರುವಂತಹದ್ದು. ಸಂಘಕ್ಕೆ 100 ವರ್ಷ ಆದ್ರೂ ಕೂಡ ಸಂಘದ ಬಗ್ಗೆ ಇರುವಂತಹ ವಿಶ್ವಾಸ, ನಿರೀಕ್ಷೆ ಅದೇ ರೀತಿ ಇದೆ ಅನ್ಬೇಕಾದ್ರೆ, ಡಾಕ್ಟರ್ ಜಿಯ ಮನಸ್ಸಿನ ಆಳದಲ್ಲಿ ಈ ಬೀಜವನ್ನ ಬಿತ್ತಬೇಕಾದ್ರೆ ಯಾವ ಸಂಕಲ್ಪ ಇದ್ದಿರ್ಬೋದು? ಸಂಘವನ್ನು ಅವರು ನೇರ ಪ್ರಾರಂಭ ಮಾಡಿದ್ದಲ್ಲ. ಅವರು ನಾಗ್ಪುರದಿಂದ ಕಲ್ಕತ್ತೆಗೆ ಡಾಕ್ಟರ್ ಪದವಿ, ವೈದ್ಯಕೀಯ ಪದವಿ ಹೋಗ್ಬೇಕಾದ್ರೇನೆ ಹೊರನೋಟಕ್ಕೆ ವೈದ್ಯಕೀಯ ವಿದ್ಯಾರ್ಥಿಯಾಗಿ ಹೋಗಿದ್ದು. ಆದರೆ ಒಳಗೆ ಅವರು ಕ್ರಾಂತಿಕಾರಿಯಾಗಿ ಹೋಗಿದ್ದು. ಕ್ರಾಂತಿಯ ಕೆಲಸ ಮಾಡಬೇಕು. ಇತಿಹಾಸ ಹೇಳುವ ಹಾಗೆ 1910ನೇ ಇಸ್ವಿಯಿಂದ 1915ನೇ ಇಸ್ವಿನಲ್ಲಿ ಬಂಗಾಳದಿಂದ ಮಧ್ಯ ಪ್ರಾಂತ, ಅಂದ್ರೆ ಇವತ್ತಿನ ನಾಗಪುರ ಸುತ್ತಮುತ್ತದ ಪ್ರಾಂತ, ಅಲ್ಲಿ ಬಂಗಾಳದಿಂದ ಮಧ್ಯ ಪ್ರಾಂತದವರೆಗೆ, ಇಲ್ಲಿ ಬಂಗಾಳ ಅಂತ ಹೇಳಿದ್ರೆ ಕ್ರಾಂತಿಕಾರಿಗಳ ತವರೂರು. ನಾವು ಸುಭಾಷ್ ಚಂದ್ರ ಬೋಸ್, ರಾಸ್ ಬಿಹಾರಿ ಬೋಸ್ ಈ ರೀತಿ ಅನೇಕ ಹೆಸರುಗಳನ್ನು ಕೇಳ್ತೇವೆ. ಆ ಕ್ರಾಂತಿಕಾರಿಗಳ ತವರೂರು ಅಲ್ಲಿ ಮತ್ತು ಇಲ್ಲಿ ಮಧ್ಯ ಪ್ರಾಂತ ಇದೆ, ಇವತ್ತಿನ ಮಹಾರಾಷ್ಟ್ರ ಇದೆ. ಈ ಭಾಗದಲ್ಲಿ ಇದರ ಮಧ್ಯದಲ್ಲಿ ನೇರ ಸಂಬಂಧ ಇದ್ದಿತ್ತು. ಯಾಕೆಂತ ಹೇಳಿದ್ರೆ, ಇಲ್ಲಿಂದ ಒಬ್ಬ ತರುಣ ವೈದ್ಯಕೀಯ ಶಿಕ್ಷಣದ ನೆಪದಲ್ಲಿ ಅಲ್ಲಿಗೆ ಹೋಗಿ ಅಲ್ಲಿ ಕ್ರಾಂತಿಯ ಕೆಲಸ ಮಾಡ್ತಾ ಇದ್ದಾರೆ. ಕಡು ಬಡತನದಲ್ಲಿ ವೈದ್ಯಕೀಯ ವಿದ್ಯಾರ್ಥಿಯಾಗಿ ಹೋಗಿ ಅಲ್ಲಿ ಕ್ರಾಂತಿಯ ಕೆಲಸವನ್ನು ಮಾಡ್ತಾರೆ. ಆ ಕ್ರಾಂತಿಯ ಒಂದು ಬಿಸಿಯನ್ನ ಈ ಮಧ್ಯ ಪ್ರಾಂತಕ್ಕೂ ಕೂಡ ತಗೊಂಡು ಬಂದು ಬರ್ತಾರೆ. ಮಧ್ಯ ಪ್ರಾಂತದಲ್ಲೂ ಕೂಡ ಕ್ರಾಂತಿಯ ಕೆಲಸವನ್ನು ಮುಂದುವರಿಸ್ತಾರೆ. ಅಂದ್ರೆ 1915ರಿಂದ 1920ರ ಮಧ್ಯದಲ್ಲಿ ದೇಶದಲ್ಲಿ ಒಂದು ಕ್ರಾಂತಿಯ ಕಿಡಿ ದೇಶದ ಉದ್ದಕ್ಕೂ ಹೊರಡಬೇಕಾದ್ರೆ ಈ ಮಧ್ಯ ಪ್ರಾಂತ ಮತ್ತು ಬಂಗಾಳದ ಮಧ್ಯದಲ್ಲಿರುವಂತಹ ಈ ಕ್ರಾಂತಿಯ ಚಟುವಟಿಕೆ ಏನಿದೆ ಇದು ತಾರಕಕ್ಕೇರಿತ್ತು. ಆದ್ರೆ ನಾವಿವತ್ತು ಕೂಡ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವತ್ತು ಅನೇಕ ಬಾರಿ ನಾವೆಲ್ಲ ಸ್ವಯಂ ಸೇವಕರು, ಸಮಾಜ ಬಂಧುಗಳು ಯೋಚನೆ ಮಾಡಬೇಕಾದ ಸ್ಥಿತಿ ಆವತ್ತಿಗೂ ಇದ್ದಿತ್ತು. ನಮಗೆ ಯಾವುದರ ಬಗ್ಗೆ ನಿರೀಕ್ಷೆ ಇರುತ್ತೆ ಅಂದ್ರೆ, ನಮ್ಮ ಹತ್ರ ಯಾವುದಿಲ್ಲೋ ಅದರ ಬಗ್ಗೆ ನಿರೀಕ್ಷೆ ಇರುತ್ತೆ. ನಾವು ಯಾವುದಕ್ಕೋಸ್ಕರ ಎಲ್ಲವನ್ನೂ ಕಳ್ಕೊಳ್ಳೋದಕ್ಕೆ ತಯಾರಿರ್ತೇವೆ ಅಂತ ಹೇಳಿದ್ರೆ, ನಮ್ಮ ಹತ್ರ ಯಾವುದಿಲ್ವೋ ಅದಕ್ಕೋಸ್ಕರ ಎಲ್ಲವನ್ನೂ ಕಳೆದುಕೊಳ್ಳೋದಕ್ಕೆ ತಯಾರಿರ್ತೇವೆ. ಆದ್ರೆ ಇದ್ರ ಮಧ್ಯದಲ್ಲಿ ವಿಶೇಷವಾಗಿ ಯೋಚನೆ ಮಾಡಿರುವಂತದ್ದು ಡಾಕ್ಟರ್ ಜಿ. ಯಾಕೆ ಕ್ರಾಂತಿ ಮಾಡಬೇಕು? ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು. ಸ್ವಾತಂತ್ರ್ಯ ಬರಬೇಕಾದ್ರೆ ದೇಶದ ಸ್ವಾತಂತ್ರ್ಯವನ್ನ ಯಾರು ಪಡ್ಕೊಳ್ಬೇಕು? ಕ್ರಾಂತಿಕಾರಿಗಳು ಅಂತ ಹೇಳಿದ ತಕ್ಷಣ ಜನರ ಮನಸ್ಸಿನಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಇದೊಂದು ಬೇರೆ ರೀತಿ ಜನ, ಇವರು ಬೇರೆ, ನಮ್ಮ ತರ ಅಲ್ಲ. ಇವತ್ತು ಆ ರೀತಿಯಲ್ಲಿ ಒಂದು ಪ್ರತ್ಯೇಕವಾದಂತಹ ಒಂದು ಸಣ್ಣ ಗುಂಪು, ಅವರು ಮಾತ್ರ ಕ್ರಾಂತಿ ಮಾಡಬೇಕು. ಕ್ರಾಂತಿ ಅಂತ ಹೇಳಿದ್ರೆ ಅವ್ರ ಹಣೆ ಬರ, ಬೇರೆಯವರಿಗೆ ಇದಕ್ಕೆ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಸಮಾಜ ಈ ಕ್ರಾಂತಿಕಾರಿಗಳ ಬೆನ್ನು ಕಟ್ಟುತ್ತಾ ಇರುವವರು ಕೂಡ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಅದು ಬೇರೆ ಅನ್ನುವಂಥ ರೀತಿ ಯೋಚನೆ ಮಾಡ್ತಾ ಇದ್ದದನ್ನು ಗುರುತಿಸಿದಂತಹ ಡಾಕ್ಟರ್ ಜಿ ಯೋಚನೆ ಮಾಡಿದ್ರು, ಕ್ರಾಂತಿ ಅಂತ ಹೇಳಿದ್ರೆ ಒಂದು ಸಣ್ಣ ಗುಂಪಿನ ಮಧ್ಯದಲ್ಲಾಗಬಾರದು, ಸಮಾಜದ ಹೃದಯದಲ್ಲಿ ಒಂದು ಕ್ರಾಂತಿ ಆಗಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ಕ್ರಾಂತಿಯ ಬಗ್ಗೆ ಯೋಚನೆ ಮಾಡಬೇಕು. ಆಗ ಅವರಿಗೆ ಅನಿಸಿತು, ಇವತ್ತು ಸಮಾಜ ಸ್ವಾತಂತ್ರ್ಯದ ಬಯಕೆಯಲ್ಲಿದೆ, ಆ ಸ್ವಾತಂತ್ರ್ಯವನ್ನ ಇವತ್ತು ಸಮಾಜಕ್ಕೆ ಕೊಡ್ತೇನೆ ಅಂತ ಹೇಳಿ ಸಮಾಜದ ಸಂಘಟನೆ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್.
ಅವತ್ತಿನ ಕಾಂಗ್ರೆಸ್ ಏನಿದೆ ಆ ಕಾಂಗ್ರೆಸ್ ಆ ಕೆಲಸ ಮಾಡ್ತಾ ಇದೆ. ಸ್ವಾತಂತ್ರ್ಯದ ಮುಂಚೂಣಿನಲ್ಲಿ ಕಾಂಗ್ರೆಸ್ ಇದೆ. ಹಾಗಾಗಿ ಸಮಾಜವನ್ನ ಜೋಡಿಸಿಕೊಂಡು ಸಮಾಜದ ಕೈಯಿಂದ ಈ ಸ್ವಾತಂತ್ರ್ಯವನ್ನ ಪಡೆದುಕೊಳ್ಳುವಾಗ ಆಗ್ಬೇಕು ಅಂತ ಹೇಳಿದ್ರೆ ನಾನು ಕೂಡ ಯೋಚನೆ ಮಾಡಬೇಕಾದ್ದೇನು ಅಂತ ಹೇಳಿದ್ರೆ, ಕ್ರಾಂತಿಯ ದಾರಿಯನ್ನ ಬಿಟ್ಟು ಯಾರೋ ಒಂದು 4-6 ಜನ ಮಾಡೋದನ್ನ ಬಿಟ್ಟು ಇಡೀ ಸಮಾಜ ಮಾಡಬೇಕು. ಅದಕ್ಕೋಸ್ಕರ ಕಾಂಗ್ರೆಸ್ನ ಹಾದಿ ಹಿಡಿತಾರೆ. ಕಾಂಗ್ರೆಸ್ನ ನೇತೃತ್ವವನ್ನು ಪಡ್ಕೊಂಡು ಅವತ್ತಿನ ಕಾಂಗ್ರೆಸ್ನಲ್ಲಿ ಇದ್ದುಕೊಂಡು ಸಮಾಜವನ್ನ ಸಂಘಟಿಸಬೇಕು ಅಂತ ಕೆಲಸ ಮಾಡ್ತಾರೆ. ಒಬ್ಬ ವೈದ್ಯಕೀಯ ವಿದ್ಯಾರ್ಥಿ ವೈದ್ಯಕೀಯ ಶಿಕ್ಷಣವನ್ನು ಪಡ್ಕೊಂಡು ದೂರದ ಕಲ್ಕತ್ತಾದಿಂದ ವಾಪಸ್ ನಾಗ್ಪುರಕ್ಕೆ ಬಂದಿದ್ದಾನೆ. ಆವತ್ತಿನ ಸಂದರ್ಭದಲ್ಲಿ ಮಧ್ಯ ಪ್ರಾಂತದ ಭಾಗದಲ್ಲಿ ಒಂದು 60-70 ಜನ ಮಾತ್ರ ಡಾಕ್ಟರ್ಗಳಿದ್ರು. ಡಾಕ್ಟರ್ಗಳು ಇರಲಿಲ್ಲ. ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡಬಹುದಿತ್ತು. ಆದರೆ ಅವರು ಸಮಾಜದಲ್ಲಿ ನಾನೊಬ್ಬ ಡಾಕ್ಟರ್ ಆಗಿ ಸಮಾಜದಲ್ಲಿರುವಂತಹ ಕೆಲವಾರು ಜನಗಳಿಗೆ ಬರುವ ರೋಗಗಳಿಗೆ ವೈದ್ಯನಾಗಬಾರದು, ಬದಲಿಗೆ ಇಡೀ ಸಮಾಜಕ್ಕಿರುವಂತಹ ರೋಗ ಏನಿದೆ ಅದನ್ನ ದೂರ ಮಾಡುವಂತ ಒಬ್ಬ ವೈದ್ಯನಾಗಬೇಕು ಅಂತ ಹೇಳಿ ವೈದ್ಯಕೀಯ ವೃತ್ತಿ ನಡೆಸಲಿಲ್ಲ. ಕ್ರಾಂತಿಕಾರಿಯಾಗಿದ್ದರು, ಕ್ರಾಂತಿಯನ್ನು ಪಕ್ಕಕ್ಕಿಟ್ರು. ಆದರೆ ಅವರು ಕ್ರಾಂತಿಕಾರಿಗಳನ್ನ ಬಗ್ಗೆ ಸಣ್ಣದಾಗಿ ನೋಡಲಿಲ್ಲ. ಕ್ರಾಂತಿಕಾರಿಗಳು ಅಂತ ಹೇಳಿದ್ರೆ ಅವರು ಶ್ರೇಷ್ಠ ಸಾಧಕರು ಅಂತಾನೆ ತಿಳ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಹೇಗಿತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿದ್ದ ನಾಯಕರ ಸ್ಥಿತಿ ಅಂತ ಹೇಳಿದ್ರೆ, ಒಂದಿಷ್ಟು ನಾಯಕರು ಕ್ರಾಂತಿಯನ್ನ ವಿರೋಧ ಮಾಡೋದು, ಇನ್ನೊಂದಿಷ್ಟು ಜನರು ಕ್ರಾಂತಿ ಮಾತ್ರ ಸತ್ಯ, ಉಳಿದದ್ದು ಯಾವುದೂ ಸತ್ಯ ಅಲ್ಲ ಅಂತ ತಿಳ್ಕೊಳ್ಳುವಂಥದ್ದು. ಇವೆರಡರ ಮಧ್ಯದಲ್ಲಿ ನಿಂತ್ಕೊಂಡು ಕ್ರಾಂತಿಕಾರಿಗಳು ಮಾಡುವ ಕೆಲಸ ಅತ್ಯಂತ ಶ್ರೇಷ್ಠ, ಇಡೀ ಸಮಾಜದ ಮಧ್ಯದಲ್ಲಿ ಕ್ರಾಂತಿ ಬರಬೇಕು ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡಿರುವವರು ಪರಮ ಪೂಜನೀಯ ಡಾಕ್ಟರ್ ಬಿ. ಕಾಂಗ್ರೆಸ್ನಲ್ಲಿ ಅವರು ಕೆಲಸ ಮಾಡ್ತಾರೆ. ಅನೇಕ ಸಂಗತಿಗಳು ಅವರು ಒಪ್ಪೋದಿಲ್ಲ. ಆದರೂ ಕೂಡ ಇವತ್ತು ದೇಶಕ್ಕೆ ಏನು ಬೇಕು? ಸ್ವಾತಂತ್ರ್ಯ ಬೇಕು. ಇಡೀ ಜನ ಏನು ಯೋಚನೆ ಮಾಡ್ತಾ ಇದ್ದಾರೆ? ಸ್ವಾತಂತ್ರ್ಯ ಬೇಕು. ಸ್ವಾತಂತ್ರ್ಯದಿಂದ ಮಾತ್ರ ಉತ್ತರ ಅಲ್ಲ, ಆದರೆ ಸ್ವಾತಂತ್ರ್ಯವನ್ನ ಪಡ್ಕೊಂಡು ಸಮಾಜವನ್ನ ಸುಧಾರಿಸುವ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ಸ್ವಾತಂತ್ರ್ಯ ಅನ್ನುವಂಥದ್ದು ಪಡೆಯಲೇಬೇಕು. ಈಗ ನಮ್ಮ ಸಾಧನೆ ಅದರಿಂದನೇ ಆಗಬೇಕು. ಅದಕ್ಕೋಸ್ಕರ ಸಮಾಜದ ಮಧ್ಯದಲ್ಲಿ ಸಮಾಜವನ್ನು ಸಂಘಟಿಸುವ ಕೆಲಸ ಮಾಡ್ತಾರೆ. ಆದರೆ ಸ್ವಲ್ಪ ಸಮಯ ಮಾಡ್ತಾ ಅವ್ರಿಗೆ ಬಂದ ಅನುಭವ ಏನು ಅಂತ ಹೇಳಿದ್ರೆ, ನನ್ನ ಅಪ್ಪನ ಹೇಳ್ತಾ ಇದ್ದೇನೆ, ನಾವು ಅನುಭವ ಪಡ್ಕೊಳ್ಬೇಕು. ಆ ಸಂದರ್ಭದಲ್ಲಿ ದೇಶಕ್ಕಿನ್ನೂ ಸ್ವಾತಂತ್ರ್ಯ ಬರಲಿಲ್ಲ. ಅಂತಹ ಸಂದರ್ಭದಲ್ಲೇ ಸ್ವಾತಂತ್ರ್ಯದ ಹೆಸರಿನಲ್ಲಿ ಈ ರೀತಿ ಕಾಂಗ್ರೆಸ್ ಅನ್ನುವಂತಹ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಅನೇಕರಿಗೆ ಅನಿಸಿರುವುದು, ನಾನು ಜನರ ಮಧ್ಯದಲ್ಲಿ ನಾಯಕ ಆಗಬೇಕು, ಸ್ವಾತಂತ್ರ್ಯ ಗಳಿಸಿಕೊಡುವಂತಹ ಒಂದು ಹಾದಿನಲ್ಲಿ ನಾನೊಬ್ಬ ನಾಯಕನಾಗಿದ್ದುಕೊಂಡು ಜನರನ್ನ ಈ ಕೆಲಸಕ್ಕೆ ಜೋಡಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ರು. ಆದರೆ ಆ ಸಂದರ್ಭದಲ್ಲಿ ನಾಯಕನಾಗುವುದು ಮುಖ್ಯ ಅಲ್ಲ, ಕಾರ್ಯಕರ್ತರಾಗುವುದು ಮುಖ್ಯ. ಕಾರ್ಯಕರ್ತರ ಜೊತೆ ನಿಂತ್ಕೊಳ್ಬೇಕು. ಯಾವುದೋ ಒಂದು ವೇದಿಕೆಯಿಂದ ಭಾಷಣ ಮಾಡೋದಲ್ಲ, ಕೆಳಗಿಳಿದು ಕೆಲಸ ಮಾಡೋದು ಮುಖ್ಯ. ಹಾಗಾಗಿ ಕಾಂಗ್ರೆಸ್ ಅನ್ನು ಅವ್ರು ಯಾಕೆ ಬಿಟ್ರು ಅಂತ ಹೇಳಿದ್ರೆ, ಯಾವುದೋ ಒಂದು ರಾಜಕೀಯ ಇಚ್ಛಾಶಕ್ತಿಯನ್ನ ಸಾಧಿಸಲಿಕ್ಕೋಸ್ಕರ ಸ್ವಾತಂತ್ರ್ಯ ಮಂತ್ರವನ್ನು ಹೇಳೋದಲ್ಲ, ಬದಲಿಗೆ ಸಮಾಜದ ಹೃದಯದಲ್ಲಿ ಆ ಭಾವನೆಯನ್ನ ಜಾಗೃತವಾಗಿರಿಸಬೇಕು. ಅದಕ್ಕೋಸ್ಕರ ಕಾರ್ಯಕರ್ತರ ಮಧ್ಯದಲ್ಲಿ ಇದ್ದುಕೊಂಡು ಕೆಲಸ ಮಾಡಬೇಕು, ಕಾರ್ಯಕರ್ತರ ನಿರ್ಮಾಣ ಆಗಬೇಕು. ಸ್ವಾತಂತ್ರ್ಯ ಅತ್ಯಂತ ಅನಿವಾರ್ಯ ಆದ ಸಂದರ್ಭದಲ್ಲೂ ಕೂಡ ಅವರು ಯೋಚನೆ ಮಾಡಿದ್ದು, ಇವತ್ತು ಸ್ವಾತಂತ್ರ್ಯದ ಹಾದಿಯಲ್ಲಿ ಸಮಾಜವನ್ನು ಸಂಘಟಿಸುವುದು ಹೇಗೆ. ಯಾವಾಗ ಅವರು ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲೂ ಕೂಡ ಅವರು ಕಾಂಗ್ರೆಸ್ಗೋಸ್ಕರ ಕೆಲಸ ಮಾಡ್ತಾ ಇದ್ದಂತ ಕಾರ್ಯಕರ್ತರು ಯಾರಿದ್ದಾರೆ ಅವರನ್ನ ಬೆಳೆಸೋದು ಹೇಗೆ, ಅವರಿಗೆ ನಾಯಕತ್ವದ ಗುಣ ಬರುವುದು ಹೇಗೆ, ಪ್ರತಿಯೊಬ್ಬನೂ ಕೂಡ ನಮ್ಮ ಉನ್ನತವಾದ ವಿಚಾರವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸ ಮಾಡೋದು ಹೇಗೆ, ಆ ರೀತಿಯಲ್ಲಿ ಪ್ರತಿಯೊಬ್ಬರನ್ನು ತಯಾರು ಮಾಡ್ತಾ ಇದ್ರು. ಅಸಹಕಾರ ಚಳುವಳಿಯಲ್ಲಿ ಕಾಂಗ್ರೆಸ್ನ ನಾಯಕರಿಗೆ 2 ಅಭಿಪ್ರಾಯ ಇತ್ತು. ಇದರಲ್ಲಿ ಜೋಡ್ಕೊಳ್ಬೇಕೋ ಬೇಡವೋ. ಮೊದಲ ಜಾಗತಿಕ ಯುದ್ಧ ಆಯಿತು, ವರ್ಲ್ಡ್ ವಾರ್ I. ಆ ಸಂದರ್ಭದಲ್ಲಿ ನಾಯಕರಲ್ಲಿ 2 ಅಭಿಪ್ರಾಯ ಇತ್ತು. ತರುಣರನ್ನ ಸೈನ್ಯಕ್ಕೆ ಸೇರಿಸಬೇಕೋ ಬೇಡವೋ. ಕೆಲವರು ಹೇಳ್ತಾ ಇದ್ರು ಸೇರಿಸಬೇಕು. ಯಾಕೆ ಅಂತ ಹೇಳಿದ್ರೆ, ಈ 1ನೇ ಮಹಾಯುದ್ಧ ಮುಗಿದ ನಂತರ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಯಾಕಂತ ಹೇಳಿದ್ರೆ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಕೊಡ್ತಾರೆ ಅನ್ನುವಂತ ಒಂದು ಅಭಿಪ್ರಾಯ. 1ನೇ ಮಹಾಯುದ್ಧದಲ್ಲಿ ನಾವು ಬ್ರಿಟಿಷನ್ನ ಗೆಲ್ಲಿಸ್ಬಿಡುವ, ಬ್ರಿಟಿಷರು ಗೆದ್ದ ನಂತರ ನಮ್ಗೆ ಸ್ವಾತಂತ್ರ್ಯ ಕೊಡ್ತಾರೆ, ಉಡುಗೊರೆಯಾಗಿ ಕೊಡ್ತಾರೆ ಅಂತ. ಆಗ ಕೂಡ ಡಾಕ್ಟರ್ ಜಿ ಯಾರು ಅವರು ಆ ಕ್ಷೇತ್ರದಲ್ಲಿ ಅವರಿಗೆ ಬಹಳ ಮೇಲ್ಪಂಕ್ತಿ ಅಂತ ತಿಳಿಸಿತ್ತೋ ಅವರ ಅಭಿಪ್ರಾಯವನ್ನು ಕೂಡ ವಿರೋಧಿಸ್ತಾರೆ. ಬ್ರಿಟಿಷರು ಕೊಟ್ಟು ನಾವು ಸ್ವಾತಂತ್ರ್ಯ ತಗೊಳ್ಳೋದಲ್ಲ, ಈ ಸಮಾಜಕ್ಕೆ ಸ್ವಾತಂತ್ರ್ಯವನ್ನ ಗಿಟ್ಟಿಸಿಕೊಳ್ಳುವಷ್ಟು ತಾಕತ್ತಿದೆ. ಹಾಗಾಗಿ
ಮೊದಲನೇ ಯುದ್ಧದಿಂದ ನಾವು ಆಗಬೇಕಾದ ಅವಶ್ಯಕತೆ ಇಲ್ಲ. ಆದರೂ ಕೂಡ ಬ್ರಿಟಿಷರು ಇವತ್ತು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದಾರೆ. ಇವತ್ತು ನಮ್ಮನ್ನು ಆಳ್ತಾ ಇದ್ದಾರೆ. ಆದ್ರೆ ಜಗತ್ತಿನಲ್ಲಿ ಅವರಿಗೆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಏನಿದೆ ಅದನ್ನು ಎದುರಿಸಬೇಕು. ಈ ಸಂದರ್ಭದಲ್ಲಿ ಇಕ್ಕಟ್ಟಿನಲ್ಲಿದ್ದಂತಹ ನಮ್ಮ ವೈರಿಗಳನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಸಬೇಕು. ಅವ್ರೇನೋ ಗೆದ್ದ ನಂತರ ನಮ್ಗೆ ಕೊಡ್ತಾರೆ ಅನ್ನುವಂತಹ ಭಿಕ್ಷೆಗೋಸ್ಕರ ನಾವು ಕಾಯಬಾರದು ಅಂತ ಯೋಚನೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಅಸಹಕಾರ ಚಳವಳಿ, ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳವಳಿಗೆ ಕರೆ ಕೊಡ್ತಾರೆ. ಕಾಂಗ್ರೆಸ್ನ ನಾಯಕರಲ್ಲಿ ಕೆಲವರಿಗೆ ಅಸಹಕಾರ ಚಳವಳಿ ಯಾಕೆ ಮಾಡಬೇಕು, ನಾವು ಬ್ರಿಟಿಷರ ಜೊತೆಗೆ ಅವ್ರ ಜೊತೆಗಿದ್ದುಕೊಂಡು ಯೋಚನೆ ಮಾಡಬಹುದಲ್ಲ. ಆಗ ಡಾಕ್ಟರ್ ಜಿ ಯೋಚನೆ ಮಾಡಿದ್ದೇನು, ಇವತ್ತು ಇಡೀ ಸಮಾಜವನ್ನ ಬ್ರಿಟಿಷರ ಸಾಮ್ರಾಜ್ಯವಾದದ ವಿರುದ್ಧ ಜಾಗೃತಿ ಮಾಡಬೇಕಾದ್ರೆ ಗಾಂಧೀಜಿಯವರು ಕರೆ ಕೊಟ್ಟಿರುವ ಅಸಹಕಾರ ಚಳವಳಿ ಏನಿದೆ, ಅಸಹಕಾರ ಚಳವಳಿಯಲ್ಲಿ ಜೋಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಸಮಾಜಕ್ಕೆ ತನ್ನ ಮೂಲ ಮಂತ್ರ ನೆನಪು ಹೋಗಬಾರ್ದು, ನಮ್ಮ ವಿಚಾರ ಮರೆತು ಹೋಗಬಾರ್ದು. ಆ ಒಂದು ಸ್ವಾತಂತ್ರ್ಯದ ಅಪೇಕ್ಷೆ ಏನಿದೆ ಅದು ಮತ್ತೆ ನೆನಪು ಮಾಡಿಸ್ಬೇಕು. ಅದಕ್ಕೋಸ್ಕರ ಅಸಹಕಾರ ಚಳವಳಿ ಭಾಗವಹಿಸಬೇಕು. ಅವರು ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸ್ತಾರೆ. ಅವರ ಉಗ್ರ ಭಾಷಣದ ಕಾರಣಕ್ಕೋಸ್ಕರ ಅವರು ಜೈಲಿಗೆ ಹೋಗ್ಬೇಕಾಗತ್ತೆ. ಜೈಲಿಗೆ ಹೋಗ್ಬೇಕಾದ್ರೂ ಕೂಡ ಡಾಕ್ಟರ್ ಜಿ ಹೇಗೆ ಯೋಚನೆ ಮಾಡ್ತಾ ಇದ್ರು, ಇವತ್ತು ನಾವು ಹೇಗೆ ಯೋಚನೆ ಮಾಡಬೇಕು ಆ ರೀತಿ ಯೋಚನೆ ಮಾಡಬೇಕು. ನಾನು ಜೈಲಿಗೆ ಹೋಗುದು ನಿಶ್ಚಿತ, ಆದ್ರೆ ಜೈಲಿಗೆ ಹೋಗ್ಬೇಕಾದ್ರೆ ಒಂದು ಸಂದೇಶ ನಮ್ಮ ಇಡೀ ಸಮಾಜಕ್ಕೆ ಕೊಡಬೇಕು, ಜಗತ್ತಿಗೆ ಕೊಡಬೇಕು. ಯಾಕಂತ ಹೇಳಿದ್ರೆ ನನ್ನನ್ನು ಯಾರು ಜೈಲಿಗೆ ಕಳಿಸ್ತಾ ಇರೋದು, ಬ್ರಿಟಿಷರು. ಬ್ರಿಟಿಷರ ಜೈಲಿಗೆ ಕಳಿಸ್ಬೇಕಾದ್ರೆ ಮೊದಲು ನ್ಯಾಯಾಲಯದಲ್ಲಿ ವಾದ ಮಾಡಬೇಕು. ಯಾವುದಕ್ಕೋಸ್ಕರ ವಾದ ಮಾಡಬೇಕು ಅಂತ ಹೇಳಿದ್ರೆ, ನಾನು ಮಾಡಿದ ಭಾಷಣ ಉಗ್ರ, ನಾನು ಬ್ರಿಟಿಷ್ ಸರ್ಕಾರದ ವಿರುದ್ಧ ಭಾಷಣ ಮಾಡಿದ್ದಲ್ಲ, ಈ ವಿಷಯಕ್ಕೋಸ್ಕರ ಅಲ್ಲ. ಬದಲಿಗೆ ಬ್ರಿಟಿಷರು ನಮ್ಮನ್ನು ಆಳೋದು ನ್ಯಾಯವೋ ಅನ್ಯಾಯವೋ ಇದನ್ನು ವಾದ ಮಾಡಬೇಕು. ನನಗೆ ನಾನು ಮಾಡಿದ್ದು ತಪ್ಪೋ ಸರಿಯೋ ಅಲ್ಲ. ನ್ಯಾಯಾಲಯದ ಮುಂದೆ ನಿಂತ್ಕೊಂಡು ನಮಗೆ ನ್ಯಾಯ ಕೊಡ್ಲಿಕ್ಕೆ ನೀನು ಯಾರು? ಆ ರೀತಿಯಲ್ಲಿ ನ್ಯಾಯಾಲಯದ ಮುಂದೆ ನಿಂತ್ಕೊಂಡು ಕೂಡ ದೀರ್ಘಕಾಲ ಡಾಕ್ಟರ್ ಜಿ ಹೇಳಿದ್ದೇನು ಅಂತ ಹೇಳಿದ್ರೆ, ಬ್ರಿಟಿಷರು ನಮ್ಮನ್ನು ಆಳುವುದು ನ್ಯಾಯವೋ ಅನ್ಯಾಯವೋ, ನಾನು ಜೈಲಿಗೆ ಹೋಗೋದು ಅಲ್ವಾ ಅಲ್ಲ, ಬ್ರಿಟಿಷರು ಈ ಭೂಮಿಯನ್ನು ಆಳುವುದು ನ್ಯಾಯವೋ ಅನ್ಯಾಯವೋ. ಜಗತ್ತಿನ ಎಲ್ಲಾ ದೇಶಗಳಿಗೂ ಕೂಡ ಸ್ವಾತಂತ್ರ್ಯವನ್ನ ಪಡೆದುಕೊಳ್ಳುವಂತಹದ್ದು ಅದು ಅಧಿಕಾರ. ಆ ರೀತಿಯಲ್ಲಿ ನಮಗೆ ಸ್ವಾತಂತ್ರ್ಯ ಬೇಕು ಅನ್ನುವಂಥದ್ದು ನ್ಯಾಯ. ಹಾಗೆ ಹೇಳ್ತಾರೆ, ನ್ಯಾಯಾಲಯದಿಂದ ಹೊರಗೆ ಬಂದು ಜೈಲಿಗೆ ಹೋಗ್ಬೇಕಾದ್ರೆ ಅವರು ಅಲ್ಲಿ ಸೇರಿದಂತಹ ಕಿಕ್ಕಿರು ಸೇರಿದಂತಹ ಜನರಿಗೆ ಹೇಳ್ತಾರೆ, ಇವತ್ತು ನಾನು ಜೈಲಿಗೆ ಹೋಗ್ತಾ ಇದ್ದೇನೆ. ಯಾಕೆ ಜೈಲಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವತ್ತು ನಾನು ತಪ್ಪೊಪ್ಪಿಗೆ ಬರೆದುಕೊಟ್ಟು ಹೋಗ್ಬೋದಿತ್ತು, ಜೈಲಿಗೆ ಹೋಗದೆ ಇರ್ಬೋದಿದ್ದು, ಆದ್ರೆ ನಾನು ಅದನ್ನು ಮಾಡಲ್ಲ. ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ, ಜನರ ಮನಸ್ಸಿನಲ್ಲಿ ಇದು ಸರಿ ಅಂತ ಅನಿಸ್ಬೇಕು, ಅದಕ್ಕೋಸ್ಕರ ನಾನು ತಪ್ಪೊಪ್ಪಿಗೆ ಬರ್ಕೊಡ್ತಾ ಇಲ್ಲ. ಇವತ್ತು ನಾನೊಬ್ಬ ಜೈಲಿಗೆ ಹೋಗ್ಬೋದು, ಆದ್ರೆ ಜನರು ಇದರಿಂದ ಪಾಠ ಕಲ್ತ್ಕೊಳ್ಬೇಕು, ಅದಕ್ಕೋಸ್ಕರ ನಾನು ತಪ್ಪೊಪ್ಪಿಗೆ ಬರ್ಕೊಡಲ್ಲ. ತುಂಬಾ ಜನರಿಗೆ ಅನಿಸ್ತು, ಒಂದ್ಸರಿ ತಪ್ಪೊಪ್ಪಿಗೆ ಬರ್ಕೊಟ್ಟು ಒಂದು ದಂಡ ಕೊಟ್ಬಿಟ್ರೆ ಹೊರಗಡೆ ಬಂದು ಮತ್ತು ಈ ಸಮಾಜದ ಕೆಲಸ ಮಾಡ್ಬೋದಿತ್ತಲ್ಲ, ಆದ್ರೆ 1 ವರ್ಷ ಜೈಲಲ್ಲಿ ಇರಬೇಕಾಯ್ತು. ಆದ್ರೆ ಡಾಕ್ಟರ್ ಜಿ ಯೋಚನೆ ಮಾಡಿದ್ದು, ನಾನು ಈ ಸಂದೇಶವನ್ನು ಜಗತ್ತಿಗೆ ಮುಟ್ಟಿಸಬೇಕು. ಮತ್ತೊಂದು ವಿಷಯ ಅವರು ಹೇಳಿರುವುದು, ನಾನೀಗ ಜೈಲಿಗೆ ಹೋಗ್ತಾ ಇದ್ದೇನೆ, ಇಷ್ಟು ಜನ ಸೇರಿದ್ದೀರಿ, ಸ್ವಾತಂತ್ರ್ಯದ ಒಂದು ಕ್ರಾಂತಿಯಲ್ಲಿ ನಾನು ಸೆರೆಮನೆ ವಾಸಕ್ಕೆ ಹೋಗ್ತಾ ಇದ್ದೇನೆ, ಆದರೆ ಜೈಲಿಗೆ ಹೋಗೋದೇ ಒಂದು ಸ್ವಾತಂತ್ರ್ಯದ ಹೋರಾಟ ಅಂತ ತಿಳ್ಕೊಳ್ಳೋದು ತಪ್ಪು. ಒಬ್ಬ ಜೈಲಿಗೆ ಹೋಗ್ತಾ ಇರಬೇಕಾದ್ರೆ ಜನ ಅಷ್ಟು ಕಿರಿಕಿರಿದು ನಿಂತಿದ್ದಂತ ಸಂದರ್ಭದಲ್ಲಿ ಅವ್ರು ಹೇಳೋದೇನು ಅಂತ ಹೇಳಿದ್ರೆ, ಜೈಲಿಗೆ ಹೋಗೋದು ಸೆರೆಮನೆ ವಾಸವೇ ಒಂದು ಸ್ವಾತಂತ್ರ್ಯ ಹೋರಾಟ ಅಂತ ತಿಳ್ಕೊಂಡ್ರು, ಅದು ತಪ್ಪು. ಅಂದ್ರೆ ಜನಮಾನಸದಲ್ಲಿ ಯಾವುದು ಶಾಶ್ವತವಾಗಿರ್ಬೇಕು ಅಂತ ಹೇಳಿದ್ರೆ, ಸ್ವಾವಲಂಬಿತನ ಸ್ವಾಭಿಮಾನ ಏನಿದೆ ಇದು ಶಾಶ್ವತ ಆಗಿರ್ಬೇಕು. ನಮ್ಗೆ ಮುಂದೊಂದು ದಿವಸ ನಮ್ಮತನವನ್ನ ಕೊಡುವಂತಹದ್ದು, ಗೆಲುವನ್ನ ಕೊಡುವುದು ಯಾವುದು ಅಂತ ಹೇಳಿದ್ರೆ ನಮ್ಮ ಒಳಗಿರುವಂತಹ ಒಂದು ಸ್ವಾಭಿಮಾನ, ಸ್ವಾವಲಂಬಿತನ. 1 ವರ್ಷ ಜೈಲಿಗೆ ಹೋಗ್ತಾರೆ, ಜೈಲಿಂದ ವಾಪಸ್ ಬರ್ತಾರೆ. ಜೈಲಿಂದ ವಾಪಸ್ ಬಂದ ನಂತರ ಮತ್ತೆ ಪುನಃ ಸಮಾಜದ ಕೆಲಸವನ್ನ ಮಾಡ್ತಾರೆ. ಅವರಿಗೆ ಮದುವೆ ಆಗ್ಬೇಕು ಅಂತ ಮನೆಯಲ್ಲಿ ಸಿಕ್ಕಾಪಟ್ಟೆ ಒತ್ತಡ ಇತ್ತು. ಮದುವೆ ಆಗ್ಲೇ ಇಲ್ಲ, ಮದುವೆ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಅವ್ರ ಹತ್ರ ಸಾಧ್ಯ ಇರಲಿಲ್ಲ. ಸ್ವಂತಕ್ಕೋಸ್ಕರ ಸಂಪಾದನೆ ಮಾಡಬಹುದಿತ್ತು, ಸ್ವಂತದ ಬಗ್ಗೆ ಯೋಚನೆ ಮಾಡಬಹುದಿತ್ತು. ಆದರೆ ಇಡೀ ತನ್ನ ಜೀವನವನ್ನ ತಪಸ್ಸಾಗಿ ಅವರು ಯೋಚನೆ ಮಾಡಿದ್ರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಪ್ರಾರಂಭ ಮಾಡಿದ್ರು. ಯಾಕಂತ ಹೇಳಿದ್ರೆ, ಕಾಂಗ್ರೆಸ್ ಅನ್ನುವಂತಹ ಒಂದು ವ್ಯವಸ್ಥೆಯನ್ನ ಇಟ್ಟುಕೊಂಡು ಸಮಾಜವನ್ನ ಸಂಘಟಿಸಬೇಕು ಅಂತ ಹೇಳಿದಾಗಲೂ ಕೂಡ ರಾಜಕೀಯ ಇಚ್ಛಾಶಕ್ತಿಯನ್ನ ಪೂರೈಸುವುದಕ್ಕೋಸ್ಕರ ನಾಯಕರುಗಳು ಹೇಳಿದ ಹಾಗೆ ಕಾರ್ಯಕರ್ತರು ಕೇಳಬೇಕು ಅನ್ನುವಂತ ಒಂದು ವ್ಯವಸ್ಥೆ, ಇದು ನಮಗೆ ಯಾವತ್ತೂ ಶಾಶ್ವತ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬದಲಿಗೆ ಕಾರ್ಯಕರ್ತರು ಸಮಾಜ ಯೋಚನೆ ಮಾಡುವಂತ ಸ್ಥಿತಿಗೆ ಹೋಗ್ಬೇಕು.
ಸಮಾಜದಲ್ಲಿ ಕೆಲವರು ಕಾರ್ಯಕರ್ತರು, ಕಾರ್ಯಕರ್ತರಲ್ಲಿ ಕೆಲವರು ನಾಯಕರು ಅನ್ನುವಂತಹ ವ್ಯವಸ್ಥೆ ಏನಿದೆ ಇದು ಶಾಶ್ವತ ಪರಿಹಾರ ಅಲ್ಲ. ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾಯಕತ್ವ ತನ್ನ ಸ್ವಂತಿಕೆ ಬರಬೇಕು. ಅದಕ್ಕೋಸ್ಕರ ವ್ಯಕ್ತಿಯನ್ನ ಮುಟ್ಟಿ ವ್ಯಕ್ತಿಯನ್ನ ಪರಿವರ್ತನೆ ಮಾಡುವ ಮೂಲಕ ವ್ಯಕ್ತಿತ್ವ ನಿರ್ಮಾಣದ ಕೆಲಸ ಆಗಬೇಕು. ಅದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭ ಮಾಡಿದ್ರು. ಸಂಘ ಪ್ರಾರಂಭ ಮಾಡಿದ್ದು ವಿಶೇಷ. ಸಂಘಕ್ಕೊಂದು ಹೆಸರಿಲ್ಲ, 6 ತಿಂಗಳ ಕಾಲ ಹೆಸರಿಲ್ಲ. ಇವತ್ತು ನಮ್ಗೆ ಹೆಸರಿದೆ. ಯಾವುದೇ ಒಂದು ಮಗು ಹುಟ್ಟಿದ್ರು ಕೂಡ ಒಂದು 16 ದಿವಸದಲ್ಲಿ ಅದಕ್ಕೊಂದು ಹೆಸರಿರ್ತಾರೆ. ಇವತ್ತೆಲ್ಲ ಮಗು ಹುಟ್ಟೋ ಮೊದಲೇ ಹೆಸರು ಇಷ್ಟ ಆಗಿರುತ್ತೆ. ಆದ್ರೆ ಸಂಘ ಪ್ರಾರಂಭ ಆಗಿ ಒಂದು ಸಂಘ ಅಂತ ಹೇಳಿ ಒಂದು ಸಂಸ್ಥೆ ಅಂತ ಪ್ರಾರಂಭ ಮಾಡ್ಬೇಕಾದ್ರೆ ಅದಕ್ಕೊಂದು ಹೆಸರು ಇಟ್ಕೊಂಡು ಪ್ರಾರಂಭ ಮಾಡ್ತಾರೆ. ಆದ್ರೆ 6 ತಿಂಗಳ ಹೆಸರಿರಲಿಲ್ಲ. ಯಾಕಂತ ಹೇಳಿದ್ರೆ ಸಮಾಜದಲ್ಲಿ ಒಂದು ಸಂಘಟನೆ ಅಲ್ಲ, ಸಮಾಜವನ್ನ ಸಂಘಟಿಸುವಂತ ಒಂದು ಮಾಧ್ಯಮ ಮಾತ್ರ. ಇವತ್ತು ನಾವು ನೆನ್ಪಿಟ್ಕೊಳ್ಬೇಕು. ಸಮಾಜದಲ್ಲಿ ಒಂದು ಐಸೋಲೇಟ್ ಆಗಿ ಒಂದು ಪ್ರತ್ಯೇಕವಾದಂತ ಒಂದು ಸಂಘಟನೆ ಸಂಘ ಅಲ್ಲ, ಸಮಾಜವನ್ನ ಸಂಘಟಿಸಲಿಕ್ಕೆ ಒಂದು ಮಾಧ್ಯಮ ಮಾತ್ರ. ಆ ರೀತಿ ಅನೇಕ ಕಾರ್ಯಪದ್ಧತಿಗಳು, ನಿತ್ಯ ಶಾಖೆಯಲ್ಲಿ ಒಟ್ಟಿಗೆ ಸೇರುವಂತಹದ್ದು, ಒಟ್ಟಿಗೆ ಸೇರಿ ಮನೆಗಳಿಗೆ ಸಂಪರ್ಕ ಮಾಡುವಂತಹದ್ದು, ಸಂಘದ ವಿಚಾರ ಮನೆಗಳಿಗೆ ತಲುಪಿಸುವಂತಹದ್ದು. ಸಮಾಜ ಸಂಘವನ್ನ ವಿರೋಧ ಮಾಡ್ತು ಸಮಾಜ ಸಂಘವನ್ನ ನೋಡಿ ಹಾಸ್ಯ ಮಾಡ್ತು ಪ್ರಾರಂಭದಲ್ಲಿ. ಓದಿದ್ದು ಡಾಕ್ಟರ್ ಕೆಲಸ, ಆದ್ರೆ ಮಾಡ್ತಾ ಇರುವಂತಹದ್ದು ಆಟ ಆಡೋ ಕೆಲಸ. 4 ಜೊತೆ ಸೇರಿ ಆಟ ಆಡ್ತಾರೆ. ಮೊದಲಿಗೆ ಹಾಸ್ಯ ಮಾಡ್ತು, ಆದ್ರೆ ಸಂಘ ನಿರಂತರ ಮುಂದಕ್ಕೆ ಹೋಯಿತು. 1925ರಿಂದ 40ರವರೆಗೆ ಡಾಕ್ಟರ್ ಜಿ ಬದುಕಿರುವ ಕಾಲದವರೆಗೆ ದೇಶವ್ಯಾಪಿಯಾಗಿ ದೇಶದ ಎಲ್ಲ ಮೂಲೆಗಳಿಗೂ ಸಂಘ ಹೋಯಿತು. ನಾಗ್ಪುರದಿಂದ ಬೇರೆ ಬೇರೆ ಕಡೆಗಳಿಗೆ ಓದ್ಲಿಕ್ಕೆ ಹೋಗೋರು, ಕೆಲಸ ಮಾಡ್ಲಿಕ್ಕೆ ಹೋಗೋರು, ಇನ್ನೊಂದಕ್ಕೆ ಹೋಗೋರು ಎಲ್ಲರೂ ಸಂಘವನ್ನ ನಾಗ್ಪುರದಿಂದ ತಗೊಂಡು ಹೋದ್ರು. ಇಡೀ ದೇಶವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮೂಲೆಯನ್ನ ಮುಟ್ಟುವ ರೀತಿ ಆಯಿತು. ಇವತ್ತು 100ನೇ ವರ್ಷದಲ್ಲಿ ಇದ್ದೇವೆ ನಾವು. ಅಲ್ಲಿಂದ ಇಲ್ಲಿಯವರೆಗೆ ಸಂಘ ಈ 100 ವರ್ಷ ದಾಟಿ ಬಂತಲ್ಲ, ಹೇಗೆ ಬಂದಿದ್ದು? ಯಾವುದೋ ಒಂದು ಪೇಪರ್ನಿಂದ, ಯಾವುದೋ ಒಂದು ಟಿವಿಯಿಂದ, ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಿಂದ ಅಲ್ಲ, ಜೀವಂತ ವ್ಯಕ್ತಿಗಳ ಮೂಲಕ ದಾಟಿ ಬಂದಿದೆ. ಉನ್ನತವಾದ ವಿಚಾರ, ರಾಷ್ಟ್ರೀಯ ವಿಚಾರ. ಇವತ್ತು ನಾವು ರಾಷ್ಟ್ರೀಯ ವಿಚಾರ ಅಂತೇಳಿ ಹೇಳಿ ನೇರವಾಗಿ ಹೇಳಬಹುದಾದಂತ ರೀತಿಯಲ್ಲಿ ಇವತ್ತು ಜನಮಾನಸದಲ್ಲಿ ರಾಷ್ಟ್ರೀಯ ವಿಚಾರ ಇದೆ. ಹಿಂದೂ ಅಂತ ಹೇಳುವಂತಹ ಒಂದು ವಿಚಾರ ಏನಿದೆ, ನಾನು ಹಿಂದೂ ಅನ್ನುವಂತಹ ರೀತಿಯ ವಿಶ್ವಾಸದ ಮಾತು ಏನಿದೆ, ಇವತ್ತು ಪ್ರತಿಯೊಬ್ಬ ಹಿಂದುವಿನ ಮನಸ್ಸಿನಲ್ಲಿ ಹೋಗಿ ಕೂತ್ಕೊಂಡಿದೆ. ಯಾಕೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ನಾಯಕನಾಗಿ ಅನೇಕ ಕಾರ್ಯಕರ್ತರ ಮೂಲಕ ಸಮಾಜದಲ್ಲಿ ಈ ಪರಿವರ್ತನೆ ತಂದಿರುವುದಲ್ಲ, ಸಮಾಜವನ್ನ ಮುಟ್ಟಿ ಸಮಾಜದ ಮೂಲೆಗೆ ಹೋಗಿ ಈ ಒಂದು ಜಾಗೃತಿ ಅಭಿಯಾನ ಮಾಡಿರುವುದು. ಇವತ್ತು ಸಂಘಕ್ಕೆ 100 ವರ್ಷ ಆಗಿರುವಾಗ ನಾವೆಲ್ಲ ಸ್ವಯಂ ಸೇವಕರಾಗಿದ್ದೇವೆ. ಈ 100ನೇ ವರ್ಷ ಹೀಗಿರ್ಬೇಕು. ಸಂಘ ಅಲ್ಲಿಂದ ಇಲ್ಲಿಗೆ ಬರ್ತಾ ಇರಬೇಕಾದ್ರೆ ಮುಂದಕ್ಕೆ ಹೋಗಿರುವುದು, ಹಿಂದಕ್ಕೆ ಹೋಗ್ಲೇ ಇಲ್ಲ, ಮುಂದಕ್ಕೆ ಹೋಗಿರುವುದು. ಕಳೆದ ವರ್ಷ ನಮ್ಮ ದೇಶದಲ್ಲಿದ್ದ ಶಾಖೆಗಳಿಗಿಂತ ಈ ವರ್ಷ 10,000 ಶಾಖೆಗಳು ಜಾಸ್ತಿ ಆಗಿದೆ. ನಾವು ಮುಂದಕ್ಕೆ ಹೋಗ್ತಾ ಇದ್ದೇವೆ. ಮಧ್ಯದಲ್ಲಿ ನಿಂತಿರ್ಬೋದು, ಮಧ್ಯದಲ್ಲಿ ಕುಸಿತ ಆಗಿರ್ಬೋದು, ಆದ್ರೆ ನಮ್ಮ ಇಚ್ಛಾಶಕ್ತಿ ಯಾವತ್ತೂ ಹಿಂದಕ್ಕೆ ಹೋಗ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಯಾವ ಮರಕ್ಕೆ ನೀವು ಕೈ ಹಾಕಿ ಯಾವುದೋ ಒಂದು ಹಣ್ಣನ್ನು ತೆಗೆದ್ರೆ ಆ ಹಣ್ಣು ಯಾವ್ದಾಗಿರುತ್ತೆ, ಅದು ಆ ಮರದ ಬುಡದಲ್ಲಿರುವಂತಹ ಬೇರು, ಅದರ ಇತಿಹಾಸದಲ್ಲಿರುವಂತಹ ಒಂದು ಬೀಜ ಏನಿದೆ ಅದರ ಸ್ವಭಾವನೆ ಇರುತ್ತೆ. ಹಾಗೆ ಇವತ್ತು ನಾವೆಲ್ಲ ಸ್ವಯಂ ಸೇವಕರಲ್ಲಿ ನೋಡಬೇಕಾಗಿರುವಂತಹ ಗುಣಧರ್ಮ, ಸ್ವಭಾವ ಯಾವುದು? ಸಂಘವನ್ನು ಪ್ರಾರಂಭ ಮಾಡಿರುವಂತಹ ಡಾಕ್ಟರ್ ಜಿಯ ಇಚ್ಛಾಶಕ್ತಿ. ಅವತ್ತಿನಿಂದ ಇವತ್ತಿಗೆ ಲಕ್ಷಾಂತರ ಜನ ಸ್ವಯಂ ಸೇವಕರು ಒಂದು ವ್ರತದ ರೀತಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಮುಂದಕ್ಕೆ ತಗೊಂಡು ಬಂದಿದ್ದಾರೆ. ನಮ್ಮೆಲ್ಲರ ಸೌಭಾಗ್ಯ, ಸಂಘವನ್ನ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿದ್ದಂತಹ ಸ್ವಯಂ ಸೇವಕರು ಸಂಘವನ್ನ ಮುಂದಕ್ಕೆ ಅನೇಕ ರೀತಿಯಾದಂತಹ ವಿರೋಧಗಳಿದ್ದಾಗ, ಪ್ರತಿರೋಧಗಳಿದ್ದಾಗ ಅದನ್ನೆಲ್ಲ ದಾಟಿ ಮುಂದಕ್ಕೆ ಬರಬೇಕಾದಂತಹ ಅನೇಕ ಹಿರಿಯರು ಇವತ್ತು ನಮ್ಮ ಜೊತೆಗೆ ಇಲ್ಲದೆ ಇರಬಹುದು. ಆದರೆ ಅವರೆಲ್ಲರ ಮನಸ್ಸಿನಲ್ಲಿದ್ದಂಥ ತಪಸ್ಸು ಇವತ್ತು ನಮ್ಮ ಜೊತೆಗಿದೆ. ನಾವು ಈ ಒಂದು ರಾಷ್ಟ್ರೀಯ ಮುಖ್ಯವಾಹಿನಿಯಲ್ಲಿ ಒಬ್ಬ ಸಾಮಾನ್ಯ ಸ್ವಯಂ ಸೇವಕನಾಗಿ ಜೋಡ್ಕೊಂಡಿದ್ದೇವೆ. ಇದು ಒಂದು ಪುಣ್ಯದ ಕೆಲಸ. ಡಾಕ್ಟರ್ ಜಿ ಹೇಳಿದ್ರೆ ಇದೊಂದು ಈಶ್ವರೀಯ ಕಾರ್ಯ. ಈಶ್ವರೀಯ ಕಾರ್ಯ ಅಂತ ಹೇಳಿದ್ರೆ ದೇವರ ಕೆಲಸ. ದೇವರ ಕೆಲಸ ಅಂತ ಹೇಳಿದ್ರೇನು? ಇವತ್ತು ದೇವರಿಗೆ ಹೋಗಿ ಪೂಜೆ ಮಾಡಿ ಯಾವುದೋ ದೇವಸ್ಥಾನದಲ್ಲಿ ಸೇವೆ ಮಾಡುವಂತದ್ದನ್ನ ದೇವರ ಕೆಲಸ ಅಂತ ಹೇಳ್ತೇವೆ ನಾವು. ಆದ್ರೆ ದೇವರ ಕೆಲಸ ಅಂತ ಹೇಳಿದ್ರೆ ದೇವರೇ ಮಾಡಬಹುದಾದಂತ ಕೆಲಸ. ನಾವು ಪ್ರಾರ್ಥನೆ ಹೇಳ್ತೇವೆ, ತ್ವದೀಯಾಯ ಕಾರ್ಯಾಯ,
ದೇವರನ್ನೇ ಉದ್ದೇಶ ಪಟ್ಟು ಹೇಳ್ತೇವೆ, ನಿನ್ನ ಕೆಲಸ ಅಂತ ಹೇಳಿದ್ರೆ ನೀನೇ ಮಾಡು ಅಂತ ಹೇಳ್ಬೋದಿತ್ತಲ್ಲ. ತ್ವದೀಯಾಯ ಕಾರ್ಯಾಯ ವೃದ್ಧಾಕಟಿಯಂ, ನಿನ್ನ ಕೆಲಸ ನಾನು ಮಾಡಲಿಕ್ಕೆ ಸಿದ್ಧನಿದ್ದೇನೆ. ಆ ರೀತಿಯಲ್ಲಿ ದೇವರೇ ಮಾಡಬಹುದಾದಂತಹ ಕೆಲಸವನ್ನ ದೇವ ದುರ್ಲಭ ಕಾರ್ಯಕರ್ತರಾಗಿ ನಾವೆಲ್ಲ ಮಾಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಇಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ಇಡಿಯಾಗಿದ್ದೇವೆ, ಬಿಡಿ ಆಗಿಲ್ಲ. ಇಡೀ ಇಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ಲಕ್ಷಾಂತರ, ಇವತ್ತು ಮೊನ್ನೆ ಅಖಿಲ ಭಾರತೀಯ ಪ್ರತಿನಿಧಿ ಸಭಾದಲ್ಲಿ ಬಂದಿರುವಂತಹ ವರದಿಯ ಪ್ರಕಾರ 1 ಕೋಟಿಗಿಂತ ಹೆಚ್ಚು ಜನ ಸ್ವಯಂ ಸೇವಕರನ್ನಾಗಿದ್ದೇವೆ. 83,000ಕ್ಕಿಂತ ಹೆಚ್ಚು ಶಾಖೆಗಳಿವೆ. 1 ಕೋಟಿಗಿಂತ ಹೆಚ್ಚು ಸ್ವಯಂ ಸೇವಕರಿದ್ದಾರೆ. 1 ಕೋಟಿ ಜನ ಸ್ವಯಂ ಸೇವಕರು ಬಿಡಿ ಆಗಿಲ್ಲ, ಇಡೀ ಆಗಿದ್ದೇವೆ. ನಮ್ಮ ದೇಹ ಬೇರೆ ಇರ್ಬೋದು, ನಮ್ಮ ಊರು ಬೇರೆ ಇರ್ಬೋದು, ನಮ್ಮ ಮನೆ ಬೇರೆ ಇರ್ಬೋದು, ಆದರೆ ನಮ್ಮೆಲ್ಲರ ಮನಸ್ಸಿನ ಒಂದು ಇಚ್ಛಾಶಕ್ತಿ ಒಂದಾಗಿದೆ. ನಾವೆಲ್ಲ ಇಡೀ ಆಗಿದ್ದೇವೆ, ಒಂದು ವಿಚಾರದ ಕಡೆಗೆ ಇಡೀ ಆಗಿದ್ದೇವೆ. ರಾಷ್ಟ್ರೀಯ ಅನ್ನುವಂಥ ಒಂದು ವಿಚಾರದ ಕಡೆಗೆ ನಾವು ಇಡೀ ಆಗಿದ್ದೇವೆ ಅಂತ ಹೇಳಿದ್ದಕ್ಕೆ ಕಾರಣ ಏನು? ಸಂಘ. ಈ ರಾಷ್ಟ್ರೀಯ ವಿಚಾರದಲ್ಲಿ ಸಂಘ ಅನ್ನುವಂತಹ ರೀತಿಯಲ್ಲಿ ನಾವು ಒಂದಾಗಿರ್ಬೇಕಾದ್ರೆ ಇವೆರಡನ್ನ ಜೋಡಿಸುವ ಮಧ್ಯದ ವ್ಯಕ್ತಿ ಇದಾರಲ್ಲ, ಸ್ವಯಂ ಸೇವಕ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಆ ಸ್ವಯಂ ಸೇವಕ ಯಾರಿದ್ದಾನೆ ಅವ ಇವತ್ತು ಇಡಿಯಾಗಿ ಯೋಚನೆ ಮಾಡಬೇಕು. ನಾನು ನನ್ನ ಊರಿನ ಒಂದು ಮೂಲೆಯಲ್ಲಿ ಪ್ರತಿ ದಿವಸ ಶಾಖೆಯಲ್ಲಿ ಇರ್ಬೋದು, ಆದರೆ ಈ ಕೋಟ್ಯಂತರ ಜನ ಸ್ವಯಂ ಸೇವಕರು ನಿತ್ಯ ಯಾವ ಮಂತ್ರ ನಮಸ್ತೆ ಸದಾ ವರ್ತನೆ ಮಾಡ್ತಾರೆ, ಆ ಒಂದು ಮಂತ್ರದ ಭಾಗವಾಗಿ ನಾನಿದ್ದೇನೆ ಅನ್ನುವಂಥ ಒಂದು ಪ್ರಜ್ಞೆ ನಮಗಿರಬೇಕು. ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಇದರಲ್ಲಿ ಸ್ವಯಂ ಸೇವಕ ಬಹಳ ಮುಖ್ಯ. ಸಂಘ ನಾವೆಲ್ಲ ಇಡೀ ಆದ ಹಾಗೆ, ಈ ಇಡೀ ಒಳಗೊಂದು ಬಿಡಿ ಇದೆಯಲ್ಲ ಸ್ವಯಂ ಸೇವಕ ಅಂತ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ನೇತೃತ್ವದ ಗುಣ ಬರಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಜವಾಬ್ದಾರಿ ನೆನಪಾಗಬೇಕು. ಈ 100ನೇ ವರ್ಷದಲ್ಲಿ ಸ್ವಯಂ ಸೇವಕ ಯಾವ ಜವಾಬ್ದಾರಿಯನ್ನು ನೆನಪಾಡ್ಕೊಳ್ಬೇಕು? 100 ವರ್ಷ ಬಂದಿದೆ ಅಂತ ಹೇಳಿದ್ರೆ ನಾವು ಅದನ್ನು ಹೆಗ್ಗಳಿಕೆ ಅಂತ ಹೇಳೋದಕ್ಕಿಂತ ಹೆಚ್ಚು ನಮ್ಮ ಹೆಚ್ಚಿನ ಜವಾಬ್ದಾರಿ ಏನು ಅಂತ ನೋಡ್ತೇವೆ. 100 ವರ್ಷದ ಒಂದು ಸ್ವಯಂ ಸೇವಕ ಸಂಘದ ವ್ಯವಸ್ಥೆಯಲ್ಲಿ ನಾನೊಬ್ಬ ಸ್ವಯಂ ಸೇವಕನಾಗಿರಬೇಕಾದ್ರೆ ನನ್ನ ಹೆಗಲ ಮೇಲೆ ಎಷ್ಟು ಭಾರ ಇದೆ ನಾವು ಯೋಚನೆ ಮಾಡಬೇಕು. ಅದಕ್ಕೆ ಎಲ್ಲರೂ ಸೇರಿ ಮಾಡಬೇಕಾದ ಕೆಲಸ ಏನು? ಇವತ್ತು ನಾವೆಲ್ಲ ಸಂಕಲ್ಪ ಮಾಡಬಹುದಾ? ಇವತ್ತು ಸುಳ್ಯ ತಾಲೂಕು ಅಂತ ಹೇಳಿದ್ರೆ ಅನೇಕ ವಿಷಯಗಳಿಗೆ ಬಹಳ ವಿಶೇಷವಾಗಿರುವಂತಹ ಒಂದು ತಾಲೂಕು. ಇವತ್ತು ನಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗಣವೇಶದಲ್ಲಿ ಸ್ವಯಂ ಸೇವಕರು ಬಂದು ಸೇರಿದ್ದೇವೆ. ಇದು ದೇಶದ ಎಲ್ಲಾ ತಾಲೂಕಿನಲ್ಲೂ ಸಾಧ್ಯ ಇದೆ ಕೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ. ಇಲ್ಲಿ ಯಾಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಅನೇಕ ಹಿರಿಯ ಸ್ವಯಂ ಸೇವಕರು ತಪಸ್ಸು ಮಾಡಿದ್ದಾರೆ. ನಮ್ಮ ವಿಭಾಗದಲ್ಲಿ ಸುಳ್ಯ ತಾಲೂಕು ಅಂದ್ರೆ ಅನೇಕ ವಿಷಯಗಳಿಗೆ ಮೇಲ್ಪಂಕ್ತಿ. ಇವತ್ತು ನಾವು ಗ್ರಾಮಗಳಲ್ಲಿ ಉಪವಸತಿಗಳಲ್ಲಿ ಸ್ವಯಂ ಸೇವಕರು ಇರೋದಲ್ಲ, ಸ್ವಯಂ ಸೇವಕರು ಸೇರಿ ಶಾಖೆ ಮಾಡುವಷ್ಟು ಇವತ್ತು ನಾವು ಹೊಂದಿದ್ದೇವೆ. ಮನೆ ಮನೆಗೆ ಇವತ್ತು ಸಂಘ ಹುಟ್ಟಿದೆ. ನಾವೆಲ್ಲರೂ ಸೇರಿ ಇವತ್ತು ಯುಗಾದಿ, ಮುಂದಿನ ವಿಜಯದಶಮಿಗೆ ಸಂಘ ಪ್ರತ್ಯಕ್ಷವಾಗಿ 100ನೇ ವರ್ಷದ ಚಟುವಟಿಕೆಗಳನ್ನು ಪ್ರಾರಂಭ ಮಾಡುತ್ತೆ. ಮುಂದಿನ ವಿಜಯದಶಮಿ, ಈ ವರ್ಷದ 2025ನೇ ಇಸ್ವಿಯ ವಿಜಯದಶಮಿ ಏನಿದೆ, ವಿಜಯದಶಮಿಯ ಹೊತ್ತಿಗೆ ಸಂಘದ 100 ವರ್ಷ ಅಧಿಕೃತವಾಗಿ ಪ್ರಾರಂಭ ಆಗುತ್ತೆ. ಅಲ್ಲಿಯವರೆಗೆ ನಾವು ಅನೇಕ ಸಂಗತಿಯನ್ನು ಬಿಟ್ಟಿರ್ಬೋದಲ್ಲ, ಅದನ್ನೊಂದ್ಸರಿ ಸರಿ ಮಾಡಿಕೊಡಬೇಕು. ನಾವೆಲ್ಲ ಶಾಖೆ ಸಂಘ ಅಪೇಕ್ಷೆಯನ್ನು ಸ್ವಯಂ ಸೇವಕ ನಿತ್ಯ ಶಾಖೆ ಜೊತೆ ಇರಬೇಕು. ಶಾಖೆ ನಿತ್ಯ ಮನೆ ಸಂಪರ್ಕ ಮಾಡ್ತಾ ಇರಬೇಕು. ಆ ರೀತಿ ನಾವೆಲ್ಲ ಸ್ವಯಂ ಸೇವಕರು ಯೋಚನೆ ಮಾಡಬೇಕು. ನನ್ನ ನಿತ್ಯ ಶಾಖೆ, ಆ ನಿತ್ಯ ಶಾಖೆಯಲ್ಲಿ ನಾನು ನಿತ್ಯ ತಪಸ್ಸು ಮಾಡುವಂಥದ್ದು ಮತ್ತು ಆ ನಿತ್ಯ ಶಾಖೆಯ ಮೂಲಕ ಆ ಊರಿನ ಎಲ್ಲ ಮನೆ ಸಂಪರ್ಕ ಮಾಡುವಂಥದ್ದು, ಇದನ್ನ ಇವತ್ತಿನಿಂದ ಇನ್ನು ಹೆಚ್ಚು ಚೆನ್ನಾಗಿ ಮಾಡಬಹುದ ನಾನು. ಡಾಕ್ಟರ್ ಜಿ ಅಂತ ಒಂದು ಮಹಾತ್ಮನ ಹುಟ್ಟಿದ ದಿನ ನಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೇವೆ. ಒಂದು ದೊಡ್ಡ ಸಂಕಲ್ಪ ಮಾಡಬೇಕು. ನಮ್ಮ ನಿತ್ಯ ಶಾಖೆ ಏನಿದೆ, ಆ ನಿತ್ಯ ಶಾಖೆಯಲ್ಲಿಯ ತಪಸ್ಸೇನಿದೆ, ಆ ತಪಸ್ಸಿನ ಮೂಲಕ ಒಂದು ಆಧ್ಯಾತ್ಮದ ಎತ್ತರಕ್ಕೆ ನಾವೆಲ್ಲ ಏರಬಹುದಾ? ಆ ರೀತಿ ಮಾಡ್ತಾ ಮಾಡ್ತಾ ನಮ್ಮ ತಾಲೂಕಿನ ಮೂಲೆ ಮೂಲೆಗಳಲ್ಲೂ ಸಂಘದ ಒಂದು ನಿತ್ಯ ತಪಸ್ಸು ನಡೆಯುವ ಹಾಗೆ ನಾವೆಲ್ಲ ಸಂಕಲ್ಪ ಮಾಡಬೇಕು. ಈ ವರ್ಷದ ವಿಜಯದಶಮಿಯಿಂದ ಪ್ರಾರಂಭ ಮಾಡಿ ಮುಂದಿನ ವರ್ಷ ವಿಜಯದಶಮಿವರೆಗೂ ಬೇರೆ ಬೇರೆ ಮುಖದಲ್ಲಿ ಸಂಘದ ಕೆಲಸ ನಡೆಯಲಿಕ್ಕಿದೆ. ಒಂದು ವಿಜಯದಶಮಿ ಉತ್ಸವ, ಸಂಘಕ್ಕೆ 100ನೇ ವರ್ಷದ ಉತ್ಸವವನ್ನು ನಾವು ಶಾಖೆಯಲ್ಲಿ
ಎಲ್ಲರೂ ಸೇರಿ ಪ್ರತಿ ಮನೆಯಿಂದ ಪ್ರತಿಯೊಬ್ಬ ಹಿಂದೂ ಕೂಡ ನಾನೊಬ್ಬ ಸ್ವಯಂ ಸೇವಕ ಅಂತ ಇದರ ಜೊತೆ ಗಣವೇಶ ಹಾಕೊಂಡು ಜೋಡ್ಕೊಳ್ಬಹುದಾ? ಅದಕ್ಕೋಸ್ಕರ ನಾವು ಈ ಉಳಿದಿರುವಂತಹ ತಿಂಗಳುಗಳಲ್ಲಿ ಯೋಚನೆ ಮಾಡಬಹುದಾ? ವಿಜಯದಶಮಿ ಉತ್ಸವವನ್ನ ಈ ರೀತಿಯಲ್ಲಿ ಪ್ರತಿಯೊಬ್ಬರ ಉತ್ಸವ ಅನ್ನುವಂಥ ರೀತಿಯಲ್ಲಿ ಸಂಘದ ಶಾಖೆ ಉತ್ಸವ ಮಾಡಬೇಕು. ಅದಾದ ನಂತರ ನವೆಂಬರ್, ಡಿಸೆಂಬರ್, ಜನವರಿ 3 ತಿಂಗಳು ನಾವು ಎಲ್ಲ ಮನೆಯ ಸಂಪರ್ಕ ಮಾಡಬೇಕು. ಸಂಪರ್ಕ ಮಾಡೋದು ಅಂತ ಹೇಳಿದ್ರೆ ಪೋಸ್ಟ್ ಮ್ಯಾನ್ ಸಂಪರ್ಕ ಮಾಡ್ತಾರಲ್ಲ, ಹಾಗಲ್ಲ. ಪ್ರತಿ ಮನೆಯೂ ಕೂಡ ನಮ್ಮ ಮನೆ ಆಗಬೇಕು ಅಂತ ನಾವು ಹೇಳೋದಲ್ಲ, ಮನೆಯವರು ಹೇಳಬೇಕು ಇವರು ನಮ್ಮವರು ಅಂತ. ಆ ರೀತಿಯಲ್ಲಿ ಮನೆಯ ಸಂಪರ್ಕವನ್ನ 3 ತಿಂಗಳು, ನವೆಂಬರ್, ಡಿಸೆಂಬರ್, ಜನವರಿ 3 ತಿಂಗಳು ಮಾಡಬಹುದಾ? ಅದ್ರ ಜೊತೆಗೆ ನಮ್ಮ ಮಂಡಲಗಳಲ್ಲಿ ಹಿಂದೂ ಸಮಾವೇಶ, ಎಲ್ಲ ಹಿಂದೂಗಳನ್ನ ಸೇರಿದಂತಹ ನಮ್ಮ ಒಂದು ಸಮಾಜ, ಒಂದು ಕುಟುಂಬ ಅನ್ನುವಂತಹ ರೀತಿಯ ಒಂದು ಸಮಾವೇಶವನ್ನು ಮಾಡಬೇಕು. ಈ ರೀತಿಯಾದಂತಹ ಚಟುವಟಿಕೆಗಳು ನಾವು ನಮ್ಮ ಶಾಖೆಯ ಮೂಲಕ ಮಾಡಬೇಕು. ಇನ್ನು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅನೇಕ ಯೋಜನೆಗಳು ಇದೆ. ಕನಿಷ್ಠ ಈ 3 ಸಂಗತಿಗಳಲ್ಲಿ ಇಲ್ಲಿರುವ ನಾವೆಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಭಾಗವಹಿಸುವಾಗಬೇಕು. ಕಳೆದ ವರ್ಷದ ವಿಜಯದಶಮಿಯ ಬೌದ್ಧಿಕ್ನಲ್ಲಿ ಪರಮಪೂಜ್ಯ ಸರಸಂಘ ಚಾಲಕರು ಎಲ್ಲ ಸ್ವಯಂ ಸೇವಕರಿಗೆ ಒಂದು ಕರೆ ಕೊಟ್ಟಿದ್ದಾರೆ. ಅದನ್ನು ನಾವು ನಿತ್ಯ ನೆನಪು ಮಾಡಿಕೊಳ್ಬೇಕು. ಪರಮಪೂಜ್ಯ ಸರಸಂಘ ಚಾಲಕರು ನಮ್ಮೆಲ್ಲರ ಪರವಾಗಿ ಆ ಒಂದು ಭಾಷಣದಲ್ಲಿ ಜಗತ್ತಿಗೆ ಒಂದು ವಿಶ್ವಾಸವನ್ನು ತುಂಬಿಸಿದ್ದಾರೆ. ಅದೇನು ಅಂತ ಹೇಳಿದ್ರೆ, ನಮ್ಮ ಸ್ವಯಂ ಸೇವಕರು ಮುಂದಿನ ದಿವಸ ಸಮಾಜದ ಮಧ್ಯದಲ್ಲಿ ಬರ್ತಾರೆ. ಬರಬೇಕಾದ್ರೆ ಹೇಗೆ ಬರ್ತಾರೆ ಅಂತ ಹೇಳಿದ್ರೆ, ಪಂಚ ಪರಿವರ್ತನೆಯನ್ನ ನಮ್ಮ ಮುಂದೆ ತಗೊಂಡು ಬರ್ತಾರೆ. ಅಂದ್ರೆ ಈ ಪಂಚ ಪರಿವರ್ತನೆಯ ಮೂಲಕ ಇಡೀ ಸಮಾಜ ಜೋಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ, ಹಿಂದೆ ಸಂಘ ಅಂದ್ರೆ ಇವರು ಸಂಘ ಅಲ್ಲ ಅನ್ನುವಂಥ ರೀತಿಯಲ್ಲಿ ಸ್ವಲ್ಪ ಆಚೆ ಮತ್ತು ಈಚೆ ಅಂತ ಹೇಳಿ ತೋರಿಸ್ಬೋದಂತ ರೀತಿ ಇತ್ತು. ಈಗ ಸಂಘಕ್ಕೆ 100 ವರ್ಷ ಆಗುವಾಗ ಇವ್ರ ಸಂಘ ಅಲ್ಲ ಅಂತ ಹೇಳುವಾಗೇ ಇಲ್ಲ. ಆ ರೀತಿಯಲ್ಲಿ ಸಮಾಜದಲ್ಲಿ ಎಲ್ಲರೂ ಕೂಡ ಇವತ್ತು ಸಂಘವನ್ನ ಸ್ವೀಕಾರ ಮಾಡುವಾಗ, ಸಂಘ ಹೇಳಿದ್ದು ಸರಿ ಅಂತ ಯೋಚನೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಸಮಾಜವನ್ನ ಜೋಡಿಸಿಕೊಂಡು ಈ ಪಂಚ ಪರಿವರ್ತನೆಯನ್ನ ಯೋಚನೆ ಮಾಡಬಹುದಾ? ಪಂಚ ಪರಿವರ್ತನೆ ಅಂದ್ರೆ ಏನು? ಅನೇಕ ಬಾರಿ ಕೇಳಿದ್ದೇವೆ. ಪ್ರತ್ಯಕ್ಷವಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಯೋಚನೆ ಮಾಡಬೇಕಾದ್ರೆ ಇವತ್ತು ಸಮಾಜದಲ್ಲಿ ಅನೇಕ ಪರಿವರ್ತನೆಗಳು ಆಗಬೇಕಾದಂತ ಅವಶ್ಯಕತೆ ಇದೆ. ಈ 5 ಪರಿವರ್ತನೆ ಆದ್ರೆ ಮಾತ್ರ ಮುಗಿಲಿಲ್ಲ. ಆದ್ರೆ ಈ 5 ಪರಿವರ್ತನೆಯ ಮೂಲಕ ನಮ್ಮೆಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದಾ? ಆ ರೀತಿಯ 5 ಪರಿವರ್ತನೆ ಯಾವುದು? ಒಂದು, ವ್ಯಕ್ತಿ ತನ್ನಲ್ಲಿ ಮಾಡಿಕೊಳ್ಳಬೇಕಾದಂತ ಪರಿವರ್ತನೆ. ಇನ್ನೊಂದು, ವ್ಯಕ್ತಿ ತನ್ನ ಕುಟುಂಬದಲ್ಲಿ ಮಾಡಿಕೊಳ್ಳಬೇಕಾದಂತ ಪರಿವರ್ತನೆ. ಮೂರನೇದು, ವ್ಯಕ್ತಿ ತನ್ನ ವಟಾರದಲ್ಲಿ ಮಾಡಬೇಕಾದಂತ ಒಂದು ಪರಿವರ್ತನೆ. ನಾಲ್ಕನೇದು, ವ್ಯಕ್ತಿ ಇಡೀ ದೇಶದಲ್ಲಿ ಮಾಡಬೇಕಾದಂತ ಪರಿವರ್ತನೆ. 5ನೇದು, ಇಡೀ ಮನುಕುಲಕ್ಕೆ ಬೇಕಾದಂತ ಒಂದು ಪರಿವರ್ತನೆ. ಈ ಯಾವ್ದು 5 ಪರಿವರ್ತನೆ? ವ್ಯಕ್ತಿ ತನ್ನೊಳಗೆ ಮಾಡಿಕೊಳ್ಳಬೇಕಾದ ಪರಿವರ್ತನೆ ಏನು ಅಂತ ಹೇಳಿದ್ರೆ ಸಾಮರಸ್ಯ. ಮತ್ತು ಸಾಮರಸ್ಯ ಅನ್ನುವಂಥದ್ದು ಇಡೀ ಸಮಾಜದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವೈವಿಧ್ಯತೆಗಳಿರ್ಬೋದು. ಪರಮಪೂಜ್ಯ ಗುರುಜಿ ಹೇಳಿದ್ರು, ಹಿಂದೂ ಸಮಾಜ ಅಂದ್ರೆ ಒಡೆದ ಕನ್ನಡಿ ಅಲ್ಲ, ಕವಲೊಡೆದ ಹೆಮ್ಮರ. ಒಂದು ಮರ ಹೇಗೆ ಹೆಮ್ಮಡಿ ಕವಲು ಹೊಡ್ಕೊಂಡಿರುತ್ತೆ, ಅದ್ರ ಕೆಳಗಿರೋದು ಒಂದೇ ಬೇರು, ಒಡೆದ ಕನ್ನಡಿ ರೀತಿ ಅಲ್ಲ. ಆ ರೀತಿಯಲ್ಲಿ ಇವತ್ತು ಹಿಂದೂ ಸಮಾಜದಲ್ಲಿ ಅನೇಕ ಜಾತಿ, ಅನೇಕ ಸಂಪ್ರದಾಯ, ಅನೇಕ ಆಚರಣೆಗಳು, ವೈವಿಧ್ಯತೆಗಳು ಇರಬಹುದು. ಇವೆಲ್ಲವನ್ನ ಸೇರಿಸಿಕೊಂಡಾಗ ಇಡೀ ಹಿಂದೂ ಸಮಾಜ ಇಷ್ಟು ಗಟ್ಟಿಯಾದಂತ ಒಂದು ಸಮಾಜ. ಆ ರೀತಿಯಲ್ಲಿ ಸಮಾಜದ ಒಂದು ಸಮರಸ ಭಾವ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಬರಬೇಕು. ನಂದೊಂದು ಜಾತಿ ಇದೆ, ನಂದೊಂದು ಕುಟುಂಬ ಇದೆ, ನನಗೆ ನಂದಂತ ಊರಿದೆ, ನನ್ನಂತಾದಂತ ಒಂದು ಸಂಪ್ರದಾಯ ಇದೆ, ಅದೆಲ್ಲವೂ ಇರಲಿ. ಅದೆಲ್ಲವೂ ಇದ್ದಾಗ ಅದನ್ನ ಮೀರಿ ನಿಲ್ಲಕ್ಕೆ ನನಗೆ ಯೋಚನೆ ಮಾಡ್ಲಿಕ್ಕಾಗತ್ತಾ? ಇಡೀ ಹಿಂದೂ ಸಮಾಜ, ಹಿಂದೂ ಅನ್ನುವಂತ ಭಾವದಲ್ಲಿ ಒಬ್ಬೊಬ್ಬ ವ್ಯಕ್ತಿ ಯೋಚನೆ ಮಾಡ್ಲಿಕ್ಕಾಗತ್ತಾ? ಆ ರೀತಿ ವ್ಯಕ್ತಿ ತನ್ನೊಳಗೆ ಪರಿವರ್ತನೆ ಮಾಡ್ಕೊಳ್ಬೇಕು. ತನ್ನೊಳಗೆ ಪರಿವರ್ತನೆ ಮಾಡ್ಕೊಂಡಿದ್ದೇನೆ ಅಂತ ಸುಮ್ಮನಿದ್ರಾಗಲ್ಲ. ಅವನೊಳಗಾದ ಪರಿವರ್ತನೆ ಅವನ ಮನೆಯಲ್ಲಿ ಕಾಣಿಸ್ಬೇಕು, ಅವನ ಮನೆಯಲ್ಲಾದಂತಹ ಪರಿವರ್ತನೆ ಸುತ್ತಮುತ್ತ ಕಾಣಿಸ್ಬೇಕು. ಆ ರೀತಿಯಾದಂತಹ ಪರಿವರ್ತನೆ ವ್ಯಕ್ತಿಯ ಒಳಗೊಳಗೆ ಆಗಬೇಕಾದಂತಹ ಒಂದು ಪರಿವರ್ತನೆ ಏನಿದೆ, ಇದು ಸಾಮರಸ್ಯ. ಇಡೀ ಸಮಾಜ ನನ್ನದು ಅನ್ನುವಂತ ಒಂದು ಅಲೌಕಿಕ ಭಾವ, ಆ ಭಾವದ ಒಂದು ಪರಿವರ್ತನೆ ಆಗಬೇಕು. ಮತ್ತು ಕುಟುಂಬದೊಳಗೆ ಇಡೀ ಹಿಂದೂ ಕುಟುಂಬ ಹಿಂದೆ ಇತ್ತು, ಇವತ್ತು ಕಳ್ಕೊಂಡಿದೆ. ಯಾವುದು? ಅನೇಕ ಸಂಗತಿಗಳು ನಮ್ಮ ಅಜ್ಜ ಮುತ್ತಜ್ಜನ ಕಾಲದಲ್ಲಿ ಚೆನ್ನಾಗಿತ್ತು, ಈಗಿಲ್ಲ ಅಂತ ನಾವೇ ಹೇಳ್ತೇವೆ. ಒಟ್ಟಿಗೆ ಊಟ ಮಾಡೋದು, ಒಟ್ಟಿಗೆ ಭಜನೆ ಮಾಡೋದು, ಅನೇಕ ಸಂಗತಿಗಳು ಹಿಂದಿತ್ತು, ಈಗಿಲ್ಲ. ಆ ಜಾಗದಲ್ಲಿ ಈಗ ಏನೋ ಬೇರೆ ಬಂದಿದೆ ಅಂತ ನಾವು ಹೇಳ್ತೇವೆ. ಆ ರೀತಿ ಹಿಂದಿತ್ತು, ಈಗ ಕಳ್ಕೊಂಡಿದ್ದೇವೆ. ಅದು ಒಂದೊಂದೇ ನಮ್ಮ ಕುಟುಂಬದಲ್ಲಿ ತರಬಹುದಾ? ಆ ರೀತಿಯಲ್ಲಿ ಕೌಟುಂಬಿಕ ಮೌಲ್ಯದ ಜಾಗೃತಿ ಮಾಡುವಂತಹದ್ದು ಇಡೀ ಕುಟುಂಬಗಳಲ್ಲಾಗಬೇಕು. ಅದು ಕುಟುಂಬದ ಒಳಗಾಗಬೇಕಾದಂತ ಪರಿವರ್ತನೆ. ಕುಟುಂಬದ ಒಳಗ ಪರಿವರ್ತನೆ ಆಗಬೇಕಾದ್ರೆ ಮೊದಲು
ವ್ಯಕ್ತಿಯ ಒಳಗ ಪರಿವರ್ತನೆ ಆಗಬೇಕು, ಅದನ್ನ ಕುಟುಂಬದಲ್ಲಿ ತರಬೇಕು. ಇನ್ನು ಮೂರನೇದು ವಠಾರದಲ್ಲಿ ಪರಿವರ್ತನೆ ಆಗಬೇಕು. ಇವತ್ತು ಪರಿಸರ ಅಂತ ಹೇಳ್ತೇವೆ ನಾವು. ಜಾಗತಿಕ ಮಟ್ಟದಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನ ಪರಿಸರಕ್ಕೋಸ್ಕರ, ಪರಿಸರ ರಕ್ಷಣೆಗೋಸ್ಕರ ಖರ್ಚು ಮಾಡೋದಾಗುತ್ತೆ. ಅದು ನೀರಿರ್ಬೋದು, ಗಾಳಿ ಇರ್ಬೋದು, ವಿದ್ಯುತ್ ಇರ್ಬೋದು, ವಾಹನಗಳಿರ್ಬೋದು, ಪ್ಲಾಸ್ಟಿಕ್ ಇರ್ಬೋದು. ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಜಾಗೃತಿ, ಪರಿಸರದ ಸಂರಕ್ಷಣೆ ಎನ್ನುವಂತಹದ್ದು ಯಾವುದೋ ಸರ್ಕಾರ ಮಾಡುವಂತದ್ದಲ್ಲ. ನಮ್ಮ ವಠಾರದಲ್ಲಿ ಆ ರೀತಿ ಪರಿಸರ ಸಂರಕ್ಷಣೆ ಆಗಬೇಕು. ವಠಾರದಲ್ಲಿ ಒಂದು ಪರಿವರ್ತನೆ ಆಗಬೇಕಾದ್ರೆ ಪ್ರತಿ ವಠಾರದಲ್ಲಿ, ಹಾಗೆ ಎಲ್ಲಾ ವಠಾರದಲ್ಲಿ ಆದಂತಹ ಪರಿವರ್ತನೆ ಇಡೀ ದೇಶದಲ್ಲಿ ಆಗಬೇಕು. ಆ ರೀತಿ ವಠಾರದಲ್ಲಿ ಪರಿವರ್ತನೆ ಆಗಬೇಕಾದ್ರೆ ಮತ್ತೆ ಪುನಃ ನಾನು, ನನ್ನ ಕುಟುಂಬ, ನನ್ನ ವಠಾರ ಅಂತ ಯೋಚನೆ ಮಾಡಬೇಕು. ಇನ್ನು ಇಡೀ ದೇಶದಲ್ಲಿ ಒಂದು ಪರಿವರ್ತನೆ ಆಗಬೇಕು. ಅದೇನು ಅಂತ ಹೇಳಿದ್ರೆ ಸ್ವದೇಶಿ ಜೀವನ ವ್ರತ. ಇವತ್ತು ನಮ್ಮ ಆರ್ಥಿಕ ಶಕ್ತಿ ಏನಿದೆ ಅದು ಸೋರಿ ಬೇರೆ ದೇಶಕ್ಕೆ ಹೋಗ್ತಾ ಇದೆಯಲ್ಲ. ಬಹುರಾಷ್ಟ್ರೀಯ ಕಂಪನಿಗಳ ಹೆಸರಿನಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಬಂದು ಅವತ್ತೇನು ಮಾಡಿದ್ದು, ಇವತ್ತು ನಾವೇ ಅದನ್ನ ಮಾಡ್ತಾ ಇದ್ದೇವೆ. ಬಹುರಾಷ್ಟ್ರೀಯ ಕಂಪನಿ ಹೆಸರಿನಲ್ಲಿ ದೇಶದ ಆರ್ಥಿಕತೆಯನ್ನು ಹೊರಗೆ ಮಾರಾಟ ಮಾಡ್ತಾ ಇದ್ದೇವೆ. ಸ್ವದೇಶಿ ಜೀವನ ವ್ರತವನ್ನ, ನಮ್ಮ ದೇಶದ ವಸ್ತುಗಳನ್ನು ನಾವು ಉಪಯೋಗಿಸಬೇಕು. ಸ್ವದೇಶಿ ಅಂತ ಹೇಳಿದ್ರೆ ಯಾವುದೋ ಗುಜರಾತ್ನಲ್ಲಿ, ಯಾವುದೋ ಡೆಲ್ಲಿನಲ್ಲಿ, ಯಾವುದೋ ಕಲ್ಕತ್ತಾದಲ್ಲಿ ಆಗಿರುವ ವಸ್ತುವನ್ನು ನಮ್ಮನೆಗೆ ತಗೊಂಡು ಬಂದ್ರೆ ಅದು ಸ್ವದೇಶಿ ಅಂತ ತಿಳ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಬದಲಿಗೆ ನಮ್ಮ ಮನೆಯಲ್ಲೇ ಉತ್ಪಾದನೆ ಮಾಡಬಹುದಾದ ಯಾವುದು ನಮ್ಮ ಮನೆಯಲ್ಲಿ ಆಗಲ್ಲ. ಊರಿನಲ್ಲಿ ಎಲ್ಲಿ ಸಿಗುತ್ತಾ? ಊರಿನಲ್ಲಿ ಇಲ್ಲ. ಪಕ್ಕದೂರಿನಲ್ಲಿ ಸಿಗುತ್ತಾ? ಪಕ್ಕದೂರಿನಲ್ಲಿ ಇಲ್ಲ. ಇನ್ಯಾವುದೋ ಊರಿನಲ್ಲಿ ಸಿಗುತ್ತಾ? ದೇಶದ ಯಾವುದೋ ಮೂಲೆಯಲ್ಲಿ ಸಿಗುತ್ತಾ? ಎಲ್ಲೂ ಸಿಗೋದಿಲ್ಲ. ಅದು ಬೇಕು. ಅದಕ್ಕೋಸ್ಕರ ವಿದೇಶದಿಂದ ತರೋಣ. ಸ್ವದೇಶಿ ಜೀವನ ವ್ರತ ಅಂತ ಹೇಳಿದ್ರೆ ಸ್ವಾವಲಂಬಿತನವನ್ನ ರೂಢಿಸಿಕೊಳ್ಬೇಕು. ಆ ರೀತಿ ಸ್ವಾವಲಂಬಿತನವನ್ನ ತರುವಂತಹ ಒಂದು ವ್ರತ ಏನಿದೆ, ಈ ಮೂಲಕ ಒಂದು ಪರಿವರ್ತನೆ ಇಡೀ ದೇಶದಲ್ಲಾಗಬೇಕು. ದೇಶದಲ್ಲಾಗಬೇಕು ಅಂದ್ರೆ ಪ್ರಾರಂಭ ಮಾಡಬೇಕಾದಲ್ಲಿ ವ್ಯಕ್ತಿ, ನಂತರ ಕುಟುಂಬ ಮತ್ತು ವಠಾರದಲ್ಲಿ. ಇನ್ನು ಕೊನೆಯದು ಇಡೀ ಮನುಕುಲಕ್ಕೆ ಬೇಕಾದಂತಹ ಒಂದು ಪರಿವರ್ತನೆ ಅದೇನಂತ ಹೇಳಿದ್ರೆ ನಾಗರಿಕ ಶಿಷ್ಟಾಚಾರ. ಇವತ್ತು ಭ್ರಷ್ಟಾಚಾರ ಅಂದ್ರೆ ಬಹಳ ತುಂಬಾ ಚೆನ್ನಾಗಿ ನಾವು ಅದನ್ನ ವಿವರಣೆ ಕೊಡ್ತೇವೆ. ಯಾವುದು ಅಂತ ಹೇಳಿದ್ರೆ ದಾರಿ ತಪ್ಪಿರುವುದು ಭ್ರಷ್ಟಾಚಾರ, ಅದ್ರ ವಿರುದ್ಧ ಶಬ್ದ ಶಿಷ್ಟಾಚಾರ. ಭ್ರಷ್ಟಾಚಾರ ಅಂದ್ರೆ ಯಾರೋ 4 ಜನರ ಹೆಸರು ತೋರಿಸ್ತೇವೆ, ಅವರಿಂದ ಭ್ರಷ್ಟಾಚಾರ ಅಂತ. ಆದ್ರೆ ಶಿಷ್ಟಾಚಾರ ನನ್ನಿಂದ ಪ್ರಾರಂಭ ಆಗಬೇಕು. ಇವತ್ತು ಜಗತ್ತಿಗೆ ಬೇಕಾಗಿರುವಂತಹದ್ದು ಯಾವುದು? ಶಿಷ್ಟಾಚಾರ. ಇವತ್ತು ಜಗತ್ತಿನಲ್ಲಿ ನಾವು ಭಯೋತ್ಪಾದನೆ ಮತ್ತೊಂದೆಲ್ಲ ಕೇಳ್ತೇವೆ. ಮನುಕುಲ ಮನುಷ್ಯನಾಗಿ ಬದುಕುವುದನ್ನ ಕಲಿಬೇಕು. ಅದು ಎಲ್ಲಿಂದ ಪ್ರಾರಂಭ ಆಗಬೇಕು? ನನ್ನಿಂದ ಪ್ರಾರಂಭ ಆಗಬೇಕು. ಅದು ಹೆಲ್ಮೆಟ್ ಹಾಕೊಂಡು ಹೋಗೋದಿರ್ಬೋದು, ಇನ್ನೊಬ್ಬರ ಮಧ್ಯದಲ್ಲಿ ಮಾತಾಡುವಂಥದ್ದಿರ್ಬೋದು, 4 ಜನ ಸೇರಿದಾಗ ಮೊಬೈಲ್ನಲ್ಲಿ ಮಾತಾಡೋದಿರ್ಬೋದು. ಚಿಕ್ಕ ಚಿಕ್ಕ ಸಂಗತಿಯನ್ನ ನನ್ನೊಳಗೆ ಪರಿವರ್ತನೆ ಮಾಡಿ, ನನ್ನ ಕುಟುಂಬದಲ್ಲಿ ಪರಿವರ್ತನೆ ಮಾಡಿ, ನಮ್ಮ ವಠಾರದಲ್ಲಿ ಪರಿವರ್ತನೆ ಮಾಡುವ ಮೂಲಕ ಮನುಕುಲದಲ್ಲಿ ಪರಿವರ್ತನೆ ಆಗುವಂತಹ ರೀತಿಯಲ್ಲಿ ಯೋಚನೆ ಮಾಡಬಹುದಾ? ಈ ರೀತಿ ಪಂಚ ಪರಿವರ್ತನೆ, ಸಾಮರಸ್ಯದ ಬದುಕು, ಕೌಟುಂಬಿಕ ಮೌಲ್ಯಗಳ ಜಾಗೃತಿ, ಪರಿಸರ ಜಾಗೃತಿ, ಸ್ವದೇಶಿ ಜೀವನ ವ್ರತ ಮತ್ತು ನಾಗರಿಕ ಶಿಷ್ಟಾಚಾರ, ಈ 5 ಪರಿವರ್ತನೆಗಳು ಸಮಾಜದಲ್ಲಿ ಕಾಣಿಸಬೇಕು. ಸಮಾಜದ ಪ್ರತಿಯೊಬ್ಬರನ್ನೂ ಜೋಡಿಸಿಕೊಂಡು ಮಾಡಬೇಕು. ಅದನ್ನ ಪ್ರಾರಂಭ ಯಾರು ಮಾಡಬೇಕು ಅಂದ್ರೆ ಪ್ರತಿಯೊಬ್ಬ ಸ್ವಯಂ ಸೇವಕ ಇವತ್ತಿನಿಂದ ಮಾಡಬೇಕು. ಆ ರೀತಿ ಮಾಡ್ತಾ 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 ಒಂದು ಇಡೀ ದೇಶದಲ್ಲಿ ಒಂದು ಪರಿವರ್ತನೆ ಆದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವ್ಯಕ್ತಿ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣ. ಇವತ್ತು ನಾವು ಎತ್ತರಕ್ಕೆ ಎಷ್ಟು ಬೇಕಾದ್ರೂ ಹೋಗ್ಬೋದು, ಆದ್ರೆ ನಮ್ಮ ಕೆಳಗಿಳಿದಿರುವಂತಹ ಬೇರುಗಳು ಗಟ್ಟಿ ಇದೆಯಾ? ಆ ರೀತಿ ಬೇರೆಲ್ಲ ಗಟ್ಟಿ ಮಾಡ್ತಾ ಮಾಡ್ತಾ ಎತ್ತರಕ್ಕೆ ಹೋಗುವಂತಹ ಒಂದು ಹಂತದಲ್ಲಿ ನಾವಿದ್ದೇವೆ. ಇಂತಹ ಸಂದರ್ಭದಲ್ಲಿ ಈ ವಿಶ್ವವಸು ಸಂವತ್ಸರದಲ್ಲಿ, ವಿಶೇಷವಾಗಿ ಸಂಘದ 100ನೇ ವರ್ಷದಲ್ಲಿ, ಅದರಲ್ಲೂ ವಿಶೇಷವಾಗಿ ನಾವೆಲ್ಲರೂ ಸ್ವಯಂ ಸೇವಕರಾಗಿ, ಸ್ವಯಂ ಸೇವಕರ ಕುಟುಂಬದ ಸದಸ್ಯರುಗಳಾಗಿ ಪರಪೂಜನೀಯ ಡಾಕ್ಟರ್ ಜಿಯ ಜನ್ಮದಿನದ ಈ ಸಂದರ್ಭದಲ್ಲಿ ಯುಗಾದಿ ಉತ್ಸವದಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ನಾಗಲೇ ಹೇಳಿದೆ, ಯುಗಾದಿ ಅಂದ್ರೆ ಯುಗದ ಆದಿ ಅಂತ ಹೇಳಿದ್ರೆ ನಮಗೂ ಪ್ರತಿಯೊಂದು ಹೊಸತನ ಏನಿದೆ ಅದು ಹೊಸ ಸಂವತ್ಸರಕ್ಕೆ ಒಂದು ನಾಂದಿ. ಅಂತಹ ಒಂದು ಯುಗಾದಿ ಉತ್ಸವದಲ್ಲಿ ನಾವು ಏನು ಸಂಕಲ್ಪ ಮಾಡೋಣ, ಆ ರೀತಿಯ ಈ ಸಂಕಲ್ಪದ ಮೂಲಕ ಸಮಾಜದಲ್ಲಿ ಒಂದು ಪರಿವರ್ತನೆ, ಜಗತ್ತು ನಿರೀಕ್ಷೆ ಮಾಡುವಂತಹ ಪರಿವರ್ತನೆಗೆ ನಾವುಗಳು ನಾಂದಿ ಆಗೋಣ ಅಂತ ಹೇಳ್ತಾ ಇನ್ನೊಮ್ಮೆ ಎಲ್ಲರಿಗೂ ವಿಶ್ವವಸು ಸಂವತ್ಸರದ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸಿ. ಮಹಾಮಂಗಲೇ ಪುಣ್ಯಭೂಮೇ ತ್ವದರ್ತೆ, ಪತದ್ವೇಷಕಾಯೋ ನಮಸ್ತೆ ನಮಸ್ತೆ, ಪ್ರಭೋ ಶಕ್ತಿಮನ್ ಹಿಂದೂ ರಾಷ್ಟ್ರಾಂಗಭೂತ, ಇಮೇ ಸಾದರಂತ್ವಾನ್ನಮಾಮೋ ವಯಂ, ತ್ವದೀಯಾಯ ಕಾರ್ಯ
कार्याय बद्धाकटीयम् वधेयाय कार्याय बद्धाकटीयम् शुभामाशिषं देहि तत्पूर्तये स्वामाशिषं देहि तत्पूर्तये अजेयाञ्च विश्वस्य देहीश शक्तिम् अजेयाञ्च विश्वस्य देहीश शक्तिम् ದಕ್ಕ ಸಂಪಾಜೆ ಅಂದ್ರೆ ಕಲ್ಲು ಉಂಡಿ ಇಲ್ಲ ದಕ್ಕ ಸಂಪಾಜೆ ಚೆಂಬು ಒಂದಲ್ಲಿ ಕಾಣ್ತಾ ಇದೆ.